ನಾನು ಕೂಡ ಕ್ಯಾಮ್ರಾ ಓಪನ್ ಮಾಡಿದ್ದೀನಿ. ನಿಮ್ಮ ಕಂಫರ್ಟಬಲ್ ಪ್ಲೇಸ್ ನೀವು ಕೂಡ ಕ್ಯಾಮ್ರಾ ಓಪನ್ ಮಾಡಿ. ನನಗೂ ಕೂಡ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ನಿಮ್ಮನ್ನ ನೋಡಿ ಮಾತಾಡೋಕ್ಕೆ. ನಮಗೂ ಅಕಸ್ಮಾತ್ ಇವಾಗ ನಾನು ನಿಮ್ಮ ಸಿಟಿಗೆ ಬಂದಾಗ ಗೊತ್ತಾಗುತ್ತೆ, ಓಕೆ ಇವರು ಈಶ್ವರಪ್ಪ ಸರ್, ಇವರು ಸ್ಯಾಮ್ ಸರ್, ಇವರು ರವಿ ಸರ್, ಇವರು ಗೋವಿಂದರಾವ್ ಗೌಡ್ ಸರ್, ಇವರು ಪಾಟೀಲ್ ಸರ್ ಅಂತ. ನನಗೂ ನೀವು ನನಗೆ ಹೇಳಲೇಬೇಕು ಅಂತಿಲ್ಲ, ನಾನೇ ನಿಮ್ಮ ಮುಖ ನೋಡಿ ನಿಮ್ಮ ಹೆಸರು ಇದು ಅಂತೇಳಿ ನಾನೇ ನಿಮ್ಮನ್ನ ಮಾತಾಡಿಸ್ತೀನಿ. ಸೊ ಅದಕ್ಕೆ ಎಲ್ಲರೂ ನಿಮ್ಮದು ಕ್ಯಾಮ್ರಾ ಓಪನ್ ಮಾಡಿ ನಮಗೆ ಉಪಯೋಗ ಇರ್ತಲ್ಲ. ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಬಿಸ್ನೆಸ್ ಬಗ್ಗೆ. ಪ್ರಾಪರ್ ರಿಯಲ್ ಬಿಸ್ನೆಸ್, ಒಳ್ಳೆ ಬಿಸ್ನೆಸ್ ಇದು. ಇವತ್ತು ಓಪನ್ ಆಗಿ ನಾಳೆ ಕ್ಲೋಸ್ ಆಗೋ ಬಿಸ್ನೆಸ್ ಅಲ್ಲ. ಕ್ಲೀನಾಗಿ ಎಲ್ಲರೂ ತುಂಬ ಚೆನ್ನಾಗಿ ಇದರಲ್ಲಿ ಲೈಕ್ ಒಳ್ಳೆ ದುಡ್ಡು ಅರ್ನ್ ಮಾಡ್ಬೋದು. ಪೈಸೆ ತುಂಬ ಇಂಪಾರ್ಟೆಂಟ್ ಅಲ್ಲ, ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ಸೊ ನನ್ನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಯಶ್ ಅಂತ. ಸೊ ನಾ ಬಂದುಬಿಟ್ಟು ಕೂರ್ಗ್ ಮಡಿಕೇರಿಯಿಂದ. ಸೊ ಮೊದಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ IT ಕಂಪನಿಲಿ. 3.5 ವರ್ಷ ಕೆಲಸ ಮಾಡಿದ್ದೀನಿ. ಇವಾಗ ನಾನು ಬಿಸ್ನೆಸ್ ಫೀಲ್ಡಲ್ಲಿದ್ದೀನಿ, ಸ್ಪೆಸಿಫಿಕಲಿ ಟ್ರೇಡಿಂಗಲ್ಲಿ, ಅದು ಕೂಡ Forex ಮಾರ್ಕೆಟಲ್ಲಿ. ಓಕೆ. ಸೊ ಎನಿವೇಸ್, ಇವಾಗ ನಾನು ಏನು ಮಾಡ್ತೀನಿ, ನನಗೆ ಜಸ್ಟ್ ನಿಮ್ಮದು 2-3 ಥಿಂಗ್ಸ್ ಡಿಮ್ಯಾಂಡ್ ಮಾಡ್ತೀನಿ. ಫಸ್ಟ್ ಬಂದುಬಿಟ್ಟು ಪ್ರಾಪರ್ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳಿ. ಸೆಕೆಂಡ್ ಬಂದುಬಿಟ್ಟು ನನಗೆ ಜಸ್ಟ್ ನಿಮ್ಮದು 20-25 ನಿಮಿಷ ಬೇಕಷ್ಟೇ. ನಾನು ಏನು ಹೇಳ್ತೀನಿ ಅದನ್ನು ಕ್ಲೀನಾಗಿ ಕೇಳ್ಕೊಳ್ಳಿ. ಮತ್ತು ನಿಮಗೆ ಫೋನ್ಸ್ ಬರ್ಬೋದು, ಮೆಸೇಜಸ್ ಬರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ಬೋದು, ವಾಟ್ಸಪ್ಪಲ್ಲಿ ಹಾಯ್ ಬಿ ಅಂತೆಲ್ಲ ಮೆಸೇಜ್ ಬರ್ಬೋದು. ಜಸ್ಟ್ ಇಗ್ನೋರ್ ಮಾಡಿ, ಜಸ್ಟ್ 20-30 ಮಿನಿಟ್ಸ್ಗೆ ಅಷ್ಟೇ. ಕ್ಲೀನಾಗಿ ಪ್ರಾಪರಾಗಿ ಕೇಳ್ಕೊಳ್ಳಿ. ಏನಕ್ಕೆ ನೀವು ಕ್ಲೀನಾಗಿ ಪ್ರಾಪರಾಗಿ ಕೇಳ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮದು ಕೆರಿಯರ್ ಪ್ರಾಪರಾಗಿ ಸೆಟ್ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಜಸ್ಟ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ಜಸ್ಟ್ 20-25 ಮಿನಿಟ್ಸ್ ಪ್ರಾಪರಾಗಿ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಕೊಳ್ಳಿ ಅಂತ. ಸೊ ಥ್ಯಾಂಕ್ ಯು ಸೊ ಮಚ್. ನಾನು ಸ್ಕ್ರೀನ್ನ ಶೇರ್ ಮಾಡ್ತೀನಿ, ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ನಿಮಗೆ ಡೌಟ್ಸ್ ಕ್ವೆಶನ್ಸ್ ನೀವು ಲಾಸ್ಟಲ್ಲಿ ಕೇಳ್ಬೋದು. ಅಷ್ಟೇ ಅಲ್ಲದೆ ಲಾಸ್ಟಲ್ಲಿ ನಾನು ನಿಮಗೆ ಲೈವ್ ಟ್ರೇಡಿಂಗ್ ಕೂಡ ತೋರಿಸ್ತೀನಿ. ಲೈವ್ ಟ್ರೇಡಿಂಗಲ್ಲಿ ಲಾಸ್ಟ್ ಮಂತ್ ನಾವು ಎಷ್ಟು ಪ್ರಾಫಿಟ್ ಕೊಟ್ಟಿದ್ದೀವಿ ಅದು ಕೂಡ ತೋರಿಸ್ತೀನಿ. ಈ ಮಂತ್ ಎಷ್ಟು ಪ್ರಾಫಿಟ್ ಕೊಟ್ಟಿದ್ದೀವಿ ಅದು ಕೂಡ ತೋರಿಸ್ತೀನಿ. ಒಳ್ಳೆ ಪ್ರೊವೈಡರ್, ಅಕಸ್ಮಾತ್ ನಿಮಗೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ನಾನು ನಿಮಗೆ ಒಳ್ಳೆ ಪ್ರೊವೈಡರ್ ಕೂಡ ಸಜೆಸ್ಟ್ ಮಾಡ್ತೀನಿ. ನಮ್ಮ ಶ್ರೀನಿವಾಸನ್ ಸರ್ ಅವ್ರಿಗೆ ಒಳ್ಳೊಳ್ಳೆ ಪ್ರೊವೈಡರ್ಸ್ ಗೊತ್ತಿದ್ದಾರೆ. ಅವರು ಹೇಗೆ ನಿಮಗೆ ಪ್ರೊವೈಡರ್ಸ್ನ ಸಜೆಸ್ಟ್ ಮಾಡ್ತಾರೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ನಾನು ಹೇಳ್ದಂಗೆ ಜಸ್ಟ್ 20-25 ಮಿನಿಟ್ಸ್ ನನಗೆ ಬೇಕಷ್ಟೆ. ಓಕೆ. ಫಸ್ಟ್ ನಾನು ನಿಮಗೆ ಇದು ಕಂಪ್ನಿ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಕಂಪ್ನಿ ಅಂದರೆ ಬೇಸಿಕಲಿ ಇದು ಬ್ರೋಕರ್ ಕಂಪ್ನಿ ಹೆಸರು ಬಂದುಬಿಟ್ಟು ಓರೋನ್ ಟ್ರೇಡ್ ಅಂತ. ಸೊ ನನ್ನ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ನನ್ನ ಹೆಸರು ಯಶ್ ಕಿರ್ಲಾ ಅಂತ. ಐ ಬಿಲಾಂಗ್ ಫ್ರಮ್ ಮಡಿಕೇರಿ, ಕೂರ್ಗ್, ಕರ್ನಾಟಕ. 3.5 ವರ್ಷ IT ಸೆಕ್ಟರಲ್ಲಿ ಕೆಲಸ ಮಾಡಿದ್ದೀನಿ. ಗೊತ್ತಾಯ್ತಲ್ಲ, ಲೈಕ್ ತುಂಬ ನನ್ನ ಲೈಫಲ್ಲಿ ನನಗೆ ತುಂಬ ದುಡ್ಡು ಮಾಡಬೇಕು. ಸೊ 9 to 5 ಜಾಬಲ್ಲಿ ಲಿಮಿಟೆಡ್ ಸ್ಯಾಲ್ರಿ, ಎಷ್ಟು 50,000 60,000 ಮಾಡ್ತಿದ್ದೆ ಅಷ್ಟೇ. ಜಸ್ಟ್ ಟೀಮ್ ಲೀಡರ್ಗೆ ಅಷ್ಟೇ ನಂಗೆ ಸಿಗ್ತಿದ್ದು. ನಾನು ಜಾಬ್ ಕ್ವಿಟ್ ಮಾಡಿ 5 ವರ್ಷ ಆಗಿದೆ. ಇವಾಗ 5 ವರ್ಷದಿಂದ ನಾನು ಬಿಸ್ನೆಸ್ ಫೀಲ್ಡಲ್ಲಿದ್ದೀನಿ. ಇವಾಗ ನಂದು ಕ್ಲೈಂಟ್ ಬೇಸ್ ಬಂದುಬಿಟ್ಟು 13 ಕಂಟ್ರೀಸಲ್ಲಿದೆ. 13 ಕಂಟ್ರೀಸಲ್ಲಿದೆ. ಆಲ್ಮೋಸ್ಟ್ 1800 to 2000 ಪೀಪಲ್ ಅಂದು ಟೀಮ್ ಇದೆ 13 ಕಂಟ್ರೀಸಲ್ಲಿ. ಓಕೆ. ಇವತ್ತದ್ದು ಪ್ರೆಸೆಂಟೇಷನ್ ಎಜೆಂಡಾ ಬಂದುಬಿಟ್ಟು ಇಂಡಿಯನ್ ಮಾರ್ಕೆಟ್ ಮತ್ತು ಫೋರೆಕ್ಸ್ ಮಾರ್ಕೆಟ್ದು ಡಿಫ್ರೆನ್ಸ್ ಏನು, ವೈ ಐ ಚೂಸ್ ಓರೋನ್ ಆ್ಯಸ್ ಎ ಬ್ರೋಕರ್. ಮಾರ್ಕೆಟಲ್ಲಿ ತುಂಬ ಬ್ರೋಕರ್ಸ್ ಇದೆ, ನಾನು ಓರೋನನ್ನು ಏನಕ್ಕೆ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಓರೋನ್ ನನಗೆ ತುಂಬ ಜನರಿಗೆ ಏನು ಆಫರ್ ಮಾಡುತ್ತೆ. ವಿಡ್ರಾಲ್ಸ್ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ. ವಿಡ್ರಾಲ್ಸ್ ನೀವು ಇವಾಗ ವಿಡ್ರಾಲ್ ಅಪ್ಲೈ ಮಾಡಿದರೆ ಎಷ್ಟೊತ್ತಿಗೆ ಬರುತ್ತೆ, ಯಾವಾಗ ಬರುತ್ತೆ, ವಿಡ್ರಾಲ್ಸ್ ಹೇಗೆ ಅಪ್ಲೈ ಮಾಡೋಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಲಿಕ್ವಿಡಿಟಿ ಪ್ರೊವೈಡರ್ಸ್ ಬಗ್ಗೆ, ಇಲ್ಲಿ ಸ್ವಲ್ಪ ಜನ ಟ್ರೇಡರ್ಸ್ ಇರ್ಬೋದು, ಬಟ್ ನೀವು ಇದೊಂದು ಕೇಳಿರಲ್ಲ LP ಬಗ್ಗೆ. LP ಅಂದರೆ ಲಿಕ್ವಿಡಿಟಿ ಪ್ರೊವೈಡರ್ಸ್ ಬಗ್ಗೆ. ಒಂದು ಬ್ರೋಕರ್ ಜೊತೆ ಈ ಲಿಕ್ವಿಡಿಟಿ ಪ್ರೊವೈಡರ್ ಎಷ್ಟು ಇಂಪಾರ್ಟೆಂಟ್, ಇದು ಏನು ಅಂತಲೂ ತಿಳಿಸ್ಕೊಡ್ತೀನಿ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇಂಡಿಯನ್ ಮಾರ್ಕೆಟಲ್ಲಿ ಕೂಡ ನೀವು ಟ್ರೇಡಿಂಗ್ ಮಾಡ್ಬೋದು, ಫೋರೆಕ್ಸ್ ಮಾರ್ಕೆಟಲ್ಲಿ ಕೂಡ ನೀವು ಟ್ರೇಡಿಂಗ್ ಮಾಡ್ಬೋದು. ಇಂಡಿಯನ್ ಮಾರ್ಕೆಟ್ಗೂ ಮತ್ತು ಫೋರೆಕ್ಸ್ ಮಾರ್ಕೆಟ್ಗೆ ಡಿಫ್ರೆನ್ಸ್ ಏನು? ಇಂಡಿಯನ್ ಮಾರ್ಕೆಟಲ್ಲಿ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ರೆ ನೀವು ಎಷ್ಟೇ ಬೈ ಮಾಡಿ, ಸೆಲ್ ಮಾಡಿ, ಹೋಲ್ಡ್ ಮಾಡಿ, ಪ್ರಾಫಿಟ್ ಮಾಡಿ ಅಥವಾ ಲಾಸ್ ಮಾಡಿ, ನಿಮಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಎಷ್ಟು? ಲೆಟ್ಸ್ ಫಾರ್ ಎಕ್ಸಾಂಪಲ್, ಇವನಲ್ಲಿ PR ಪಾಟೀಲ್ ಅಂತ ನನಗೆ ಅವ್ರ ಸರ್ ಕಾಣ್ತಿದ್ದಾರೆ. ಲೆಟ್ಸ್ PR ಪಾಟೀಲ್ ಸರ್ದು ಇವತ್ತದು ಪ್ರಾಫಿಟ್ ಬಂದುಬಿಟ್ಟು 1 ಕೋಟಿ. 1 ಕೋಟಿ ಮೇಲೆ ಪ್ರಾಫಿಟ್ ಮೇಲೆ ಅವರಿಗೆ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂತ? 32%, ಅಂದರೆ 32 ಲಕ್ಷ 1 ಕೋಟಿ ಮೇಲೆ ಅವರಿಗೆ ಟ್ಯಾಕ್ಸ್ ಪೇ ಮಾಡಬೇಕು. ತುಂಬ ಸಿಕ್ಕಾಪಟ್ಟೆ ದುಡ್ಡು ಅಲ್ವದು. ಎಂಡ್ ಆಫ್ ದ ಡೇ ಅವ್ರದ್ದು ಪ್ರಾಫಿಟ್ ಬಂದುಬಿಟ್ಟು ಓನ್ಲಿ 68 ಲ್ಯಾಕ್ ರುಪೀಸ್ ಅಷ್ಟೇ. ಮಾರ್ಕೆಟ್ ಬಂದುಬಿಟ್ಟು ಓನ್ಲಿ 9:15 ಬೆಳಿಗ್ಗೆ 9:15 3:30 ಗಂಟೆ ಮಾತ್ರ ಓಪನ್, 3.5 ಗಂಟೆ ಮಾತ್ರ ಓಪನ್ ಇಂಡಿಯನ್ ಮಾರ್ಕೆಟಲ್ಲಿ. ರಿಟರ್ನ್ಸ್ ತುಂಬ ಕಡಿಮೆ, ಲೆವರೇಜ್ ಅಂತೂ ಇಲ್ಲಕ್ಕೆ ತುಂಬ ಕಡಿಮೆ. ಮತ್ತು ಇಂಡಿಯನ್ ಮಾರ್ಕೆಟಲ್ಲಿ ಎವ್ರಿ ಡೇ ವಾಲ್ಯೂಮ್ ಬಂದುಬಿಟ್ಟು 3-5 ಬಿಲಿಯನ್ ಅಷ್ಟೇ. ಸೊ 3 to 5 ಬಿಲಿಯನ್ ಅಷ್ಟೇ. ಸೊ ಮ್ಯಾನಿಪುಲೇಷನ್ ಯಾರು ಕೂಡ ಮಾಡ್ಬೋದು ಇಂಡಿಯನ್ ಮಾರ್ಕೆಟಲ್ಲಿ. ಇವಾಗ ಲೆಟ್ಸೆ ಫೋರೆಕ್ಸ್ ಮಾರ್ಕೆಟಲ್ಲಿ ಇವಾಗ ನೀವು ಎಷ್ಟೇ ಬೈ ಮಾಡಿ, ಸೆಲ್ ಮಾಡಿ, ಪ್ರಾಫಿಟ್ ಮಾಡಿ, ಹೋಲ್ಡ್ ಮಾಡಿ, ಲಾಸ್ ಮಾಡಿ, ನಿಮಗೆ ಟ್ಯಾಕ್ಸ್ ಪೇ ಮಾಡಬೇಕು ಅಂತಿಲ್ಲ. ಲೆಟ್ಸೆ ಇವಾಗ ಗೋವಿಂದ್ ಗೌಡ ಸರ್ದು ಇವತ್ತದು ಪ್ರಾಫಿಟ್ ಬಂದುಬಿಟ್ಟು 10 ಕೋಟಿ. ಎಷ್ಟು? 10 ಕೋಟಿ ಫೋರೆಕ್ಸ್ ಮಾರ್ಕೆಟಲ್ಲಿ. ಅವ್ರಿಗೆ ಎಷ್ಟು ಟ್ಯಾಕ್ಸ್ ಪೇ ಮಾಡಬೇಕು ಅಂತ? ಲಿಟ್ರಲಿ ಝೀರೋ.
ಫುಲ್ 100% ಪ್ರಾಫಿಟ್ ಅವ್ರದ್ದೇ. ಮಾರ್ಕೆಟ್ ಬಂದ್ಬಿಟ್ಟು 24/5, ಅಂದರೆ ಲೆಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ 11 ಗಂಟೆ ನೈಟ್, 12 ಗಂಟೆ, 1 ಗಂಟೆ, 2 ಗಂಟೆ ನೈಟ್ ನಿಮಗೆ ನಿದ್ದೆ ಬರ್ತಾ ಇಲ್ಲ, ನೀವು ಟ್ರೇಡ್ ಮಾಡ್ಬೋದು. ಏನಕ್ಕೆ ಮಾರ್ಕೆಟ್ ಓಪನ್ ಇದೆ. ಏನಕ್ಕೆ ಫೋರೆಕ್ಸ್ ಮಾರ್ಕೆಟ್, ಫೋರೆಕ್ಸ್ ಅಂದರೆ ಫಾರಿನ್ ಮಾರ್ಕೆಟ್. ಸ್ಟ್ಯಾಂಡರ್ಡ್ ಲೆವರೇಜ್ ಬಂದುಬಿಟ್ಟು 1:500. ರಿಟರ್ನ್ಸ್ ಆರ್ ನಾಟ್ ಲಿಮಿಟೆಡ್, ಅಂದರೆ ನೀವು ಎಷ್ಟು ಕೂಡ ಇಲ್ಲಿ ಪ್ರಾಫಿಟ್ ತೆಗಿಬೋದು, ಯಾರು ಕೇಳಲ್ಲ, ನಿಮ್ಮದು ಕೆಪಾಸಿಟಿ ಇದೆಯಾ ಆ ಥರ. ಮತ್ತು ಇದು ಈ ಮಾರ್ಕೆಟ್ ಬಂದುಬಿಟ್ಟು 7 ರಿಂದ 8 ಟ್ರಿಲಿಯನ್ ಡಾಲರ್ ಮಾರ್ಕೆಟ್ ಎವ್ರಿ ಸಿಂಗಲ್ ಡೇ, ಅಷ್ಟು ವಾಲ್ಯೂಮ್ ಇದೆ. ಸೊ ಬೇಸಿಕಲಿ ಇಲ್ಲಿ ಯಾರು ಕೂಡ ಮಾರ್ಕೆಟ್ನ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಸೊ ನಾನು ನಿಮಗೆ ಅರ್ಥ ಇದೆ ಅಂತ ತಿಳ್ಕೊತೀನಿ ಇಂಡಿಯನ್ ಮಾರ್ಕೆಟ್ ಮತ್ತು ಫೋರೆಕ್ಸ್ ಮಾರ್ಕೆಟ್ ಡಿಫ್ರೆನ್ಸ್. ಸೊ ದಿಸ್ ಇಸ್ ದಿ ಮೇನ್ ರೀಸನ್. ಇದೇ ಮೇನ್ ರೀಸನ್ ನಾವು ಏನಕ್ಕೆ ಫೋರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಾ ಇರೋದು ಅಂತ. ನೋಡಿ, ವೈ ಐ ಚೂಸ್ ಓರೋನ್ ಆಸ್ ಎ ಬ್ರೋಕರ್. ಮಾರ್ಕೆಟಲ್ಲಿ ತುಂಬ ಬ್ರೋಕರ್ ಇದೆ, ಬಟ್ ನಾವು ಸ್ಪೆಸಿಫಿಕಲಿ ಓರೋನ್ನ ಏಕೆ ಚೂಸ್ ಮಾಡಿದ್ವಿ. ಫಸ್ಟ್ ಬಂದ್ಬಿಟ್ಟು ಇದ್ರ ಜೊತೆ ಲೈಸೆನ್ಸ್ ಇದೆ, ಲೈಸೆನ್ಸ್ಡ್ ಪ್ಲಾಟ್ಫಾರ್ಮ್. FSC ಮಾರಿಷಸ್ ಲೈಸೆನ್ಸ್ ಇದೆ, ಸೆಂಟ್ ಲೂಷಿಯಾದು ಲೈಸೆನ್ಸ್ ಇದೆ. ಅಪ್ಕಮಿಂಗ್ ರೆಗ್ಯುಲೇಷನ್ಸ್, ಅಪ್ಕಮಿಂಗ್ ಲೈಸೆನ್ಸ್ ಬಂದ್ಬಿಟ್ಟು ಇರೋದು ದುಬೈ ಮತ್ತು ಆಸ್ಟ್ರೇಲಿಯಾದು. ಸೊ ಈ ಬ್ರೋಕರ್ ಬಂದ್ಬಿಟ್ಟು, ಓನರ್ ಬಂದ್ಬಿಟ್ಟು ಗುಜರಾತ್ ಅವರು. ಈ ಬ್ರೋಕರ್ ಪ್ರಾಪರಾಗಿ ಇರೋದು ದುಬೈಲಿ ಇರೋದು ಸ್ವಂತ ಆಫೀಸ್ ಇದೆ. 40 ರಿಂದ 50 ಕೋಟಿ ಸ್ವಂತ ಆಫೀಸ್ ಇದೆ. 3-4 ಸಲ ನಾನೇ ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ. ಬಿಸ್ನೆಸ್ ಬೇ, ಪ್ರಿಸಮ್ ಟವರಲ್ಲಿ ನೀವು ಕೂಡ ವಿಸಿಟ್ ಮಾಡ್ಬೋದು. ಯಾರನ್ನೂ ಕೂಡ ಕೇಳಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ವಿಸಿಟ್ ಮಾಡಬೇಕಾದ್ರೆ ನಾನು ನಿಮಗೆ ಅಡ್ರೆಸ್ ಕೂಡ ಕೊಡ್ತೀನಿ, ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಅಲ್ಲಿ 60-70 ಸ್ಟಾಫ್ಸ್ ಇದ್ದಾರೆ, ಡೈಲಿ ವರ್ಕ್ ಮಾಡ್ತಿರ್ತಾರೆ ಈ ಬ್ರೋಕರಲ್ಲಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಫೋರೆಕ್ಸ್ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಕೇಳ್ಕೊಳ್ಳಿ, ತುಂಬ ಜನರಿಗೆ ಗೊತ್ತಿಲ್ಲ. 90% ಆಫ್ ದಿ ಬ್ರೋಕರ್ಸ್ ಬಂದುಬಿಟ್ಟು ಎಷ್ಟು, 90% ಬ್ರೋಕರ್ಸ್ ಬಂದುಬಿಟ್ಟು ಅವರು ಚೈನೀಸ್ ಬ್ರೋಕರ್ಸ್ ಆಗಿರ್ತಾರೆ. ಅವ್ರು ಮಾರ್ಕೆಟಲ್ಲಿ ಬರ್ತಾರೆ, ಇಂಡಿಯಾಗೆ ಬರ್ತಾರೆ, ಬೇರೆ ಬೇರೆ ಕಂಟ್ರೀಸ್ಗೆ ಹೋಗ್ತಾರೆ, ಮ್ಯಾನೇಜರ್ಸ್ನ ಹೈರ್ ಮಾಡ್ತಾರೆ, ಡೆಪಾಸಿಟ್ಸ್ ತೊಗೋತಾರೆ, ವಿಡ್ರಾಲ್ ಕೊಡಲ್ಲ. ಏನಕ್ಕೆ? ಅದು ಫೇಕ್ ಬ್ರೋಕರ್ಸ್. ಅದಕ್ಕೆ ಹೇಳ್ತೀವಿ ಬಿ ಬುಕ್ ಬ್ರೋಕರ್ ಅಂತ. ಓರೋನ್ ಬಂದ್ಬಿಟ್ಟು 100% ಎ ಬುಕ್ ಬ್ರೋಕರ್. ಇಂಡಿಯನ್ ಬ್ರೋಕರ್, ಇಂಡಿಯಾದು ಓನರ್ ಕೂಡ ಇದ್ದಾರೆ, ಸ್ವಂತ ಆಫೀಸ್ ಕೂಡ ಇದೆ. ಸೆಕ್ಯೂರಿಟಿ ಬಂದ್ಬಿಟ್ಟು ನಿಮ್ಮದು ಮತ್ತು ನಿಮ್ಮ ಕ್ಲೈಂಟ್ಸ್ದು ಡೇಟಾ ಯಾವತ್ತೂ ಕೂಡ ಬ್ರೀಚ್ ಆಗಲ್ಲ, ಅಂದರೆ ಲೀಕ್ ಆಗಲ್ಲ. ನಿಮ್ಮ ಜೊತೆ 100% ಸೇಫ್ ಆಗಿರುತ್ತೆ. ಕಸ್ಟಮರ್ ಸರ್ವಿಸಸ್ ಅವೈಲೇಬಲ್ 24/7, ಅಂದರೆ ದಿನದಲ್ಲಿ 24 ಗಂಟೆ, ಒಂದು ವಾರದಲ್ಲಿ 7 ದಿನ ಫುಲ್ 24/7 ಓಪನ್ ಇರುತ್ತೆ ಕಸ್ಟಮರ್ ಸರ್ವಿಸ್. ಏನೇ ಪ್ರಾಬ್ಲಮ್ ಅದು ನೀವು ಅವ್ರನ್ನ ರೀಚ್ ಔಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ, ಇಮೇಲಲ್ಲಿ, ವಯ ಕಾಲ್, ವಯ ಟೆಲಿಗ್ರಾಮ್, ಆ ಥರ ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಿಕೊಡ್ತಾರೆ. ಸೊ ಓರೋನ್ ನಿಮಗೆ, ಟ್ರೇಡರ್ಸ್ಗೆ, ತುಂಬ ಜನ ಫ್ರೀಲಾನ್ಸರ್ಸ್ಗೆ ಏನು ಆಫರ್ ಮಾಡುತ್ತೆ. ಫಸ್ಟ್ ಬಂದುಬಿಟ್ಟು ಲೆಟ್ಸೆ ನಿಮಗೆ ಟ್ರೇಡಿಂಗ್, ಸ್ವಂತ ಟ್ರೇಡಿಂಗ್ ಮಾಡ್ಲಿಕ್ಕೆ ಬರುತ್ತಾ, ನಿಮಗೆ ಪ್ಲಾಟ್ಫಾರ್ಮ್ ಸಿಗುತ್ತೆ, ಇಲ್ಲಿ ನೀವು ಸ್ವಂತ ಟ್ರೇಡಿಂಗ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ರಾ ಸ್ಪ್ರೆಡ್ಸ್ ಅನ್ನೋದು ಟ್ರೂ ಸ್ಪ್ರೆಡ್ಸ್ ಅಕೌಂಟ್ ಇದೆ. ಇಲ್ಲಿ ನಿಮಗೆ ನಿಮ್ಮ ಈಕ್ವಿಟಿ ಮೇಲೆ ಎವ್ರಿ ಮಂತ್ 5% ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ. ಅಂದರೆ ಲೆಟ್ಸೆ ಇವಾಗ ಪಾಟೀಲ್ ಸರ್ದು ಈಕ್ವಿಟಿ ಬಂದುಬಿಟ್ಟು ಲೆಟ್ಸೆ ಟ್ರೇಡಿಂಗ್ ಮಾಡೋಕ್ಕೆ ಅವರು 10 ಲಕ್ಷ ಹಾಕಿದ್ದಾರೆ. 10 ಲಕ್ಷದಲ್ಲಿ ಅವರಿಗೆ ಅಕೌಂಟ್ ಮೇಲೆ 5% ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ ಎವ್ರಿ ಮಂತ್. ಅಂದರೆ 5% ಅಂದರೆ ಎಷ್ಟಾಯಿತು, 10 ಲಕ್ಷದಲ್ಲಿ 50,000 ರೂಪಾಯಿ ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ. 50,000ನ ನೀವು ವಿಡ್ರಾ ಕೂಡ ಮಾಡ್ಬೋದು. ಓಕೆ, ಸೊ ಕಾಪಿ ಟ್ರೇಡಿಂಗ್ ಇದೆ ಇನ್ನೊಂದು. ಕಾಪಿ ಟ್ರೇಡಿಂಗ್ ಅಂದರೆ ಲೆಟ್ಸ್ ನಿಮಗೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಬರಲ್ಲ, ನೀವು ನೆಟ್ವರ್ಕರ್ಸ್, ನಿಮ್ಮ ಜೊತೆ ಕ್ಲೈಂಟ್ಸ್ ಇದ್ದಾರೆ, ಅವ್ರಿಗೂ ಕೂಡ ಟ್ರೇಡಿಂಗ್ ಮಾಡೋಕ್ಕೆ ಬರಲ್ಲ, ಬಟ್ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ನೀವೇನು ಮಾಡ್ಬೋದು ಅಂದರೆ, ನಮ್ಮ ಜೊತೆ ತುಂಬ ಕಾಪಿ ಟ್ರೇಡರ್ಸ್ ಇದ್ದಾರೆ, ಅವ್ರ ಟ್ರೇಡ್ಸ್ ನೀವು ಕಾಪಿ ಮಾಡ್ಬೋದು. ನಿಮಗೆ ಕಾಪಿ ಟ್ರೇಡರ್ಸ್ ಬೇಕಂದರೆ ನೀವು ನಮ್ಮ ಶ್ರೀನಿವಾಸನ್ ಗುಪ್ತಾ ಸರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ನಿಮಗೆ ಸಜೆಸ್ಟ್ ಮಾಡಿಕೊಡ್ತಾರೆ. ಸೊ ಕಾಪಿ ಟ್ರೇಡಿಂಗ್ ಅಂದರೆ ಏನಪ್ಪ ಅಂದರೆ, ಲೆಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಬ್ಬ ಟ್ರೇಡರ್ ಇದ್ದಾರೆ, ಇದು ನಿಮ್ಮ ಅಕೌಂಟ್. ಟ್ರೇಡರ್ ಅಕೌಂಟಲ್ಲಿ 1 ಲಕ್ಷ ರೂಪಾಯಿ ಇದೆ, ನಿಮ್ಮ ಅಕೌಂಟಲ್ಲಿ ಕೂಡ 1 ಲಕ್ಷ ರೂಪಾಯಿ ಇದೆ. ಟ್ರೇಡರ್ ಎವ್ರಿ ಮಂತ್ ಅವ್ರು ಎವ್ರಿ ಡೇ ಟ್ರೇಡಿಂಗ್ ಮಾಡ್ತಾ ಲೆಟ್ಸೆ 1 ಮಂತಲ್ಲಿ ಅವರು 10% ಟ್ರೇಡಿಂಗ್ ಪ್ರಾಫಿಟ್ಸ್ ಇದು ತೆಗಿತಾರೆ. 10% ಎಷ್ಟಾಯಿತು, 1 ಲಕ್ಷದಲ್ಲಿ 10%, ಅಂದರೆ 10,000 ಆಯಿತು. ಸೊ ಇದನ್ನು ನೀವು ಒಂದು ತಿಂಗಳು ನೋಡಿದ್ರಿ, 2 ತಿಂಗಳು ನೋಡಿದ್ರಿ, 3 ತಿಂಗಳು ನೋಡಿದ್ರಿ, 3 ತಿಂಗಳಲ್ಲಿ 30% ತೆಗೆದ್ರು. ನಿಮಗೊಂದ್ಸತಿ ನನಗೂ ಕೂಡ ಸೇಮ್ ಟ್ರೇಡ್ಸ್ ಬೇಕು ನನ್ನ ಅಕೌಂಟಲ್ಲಿ, ಇದು ಪಾಸಿಬಲ್? 100% ಪಾಸಿಬಲ್. ಹೇಗೆ? ನಿಮ್ಮ ಅಕೌಂಟನ್ನ ಟ್ರೇಡರ್ ಅಕೌಂಟ್ ಜೊತೆ ಕನೆಕ್ಟ್ ಮಾಡ್ತೀವಿ. ಟ್ರೇಡರ್ ಅಕೌಂಟಲ್ಲಿ ಏನು ಇದು ಟ್ರೇಡ್ಸ್ ಆಗುತ್ತೆ, ಸೇಮ್ ಟ್ರೇಡ್ಸ್ ವಿದಿನ್ ಮಿಲಿ ಸೆಕೆಂಡ್ಸ್ ನಿಮ್ಮ ಅಕೌಂಟಲ್ಲಿ ಕಾಪಿ ಪೇಸ್ಟ್ ಆಗುತ್ತೆ. ಸೇಮ್ ಟ್ರೇಡ್ಸ್. ಲೆಟ್ಸ್ ಇವಾಗ ಟ್ರೇಡರ್ ಅವ್ರ ಅಕೌಂಟಲ್ಲಿ ಇವತ್ತು 2,000 ರೂಪಾಯಿ ಅಥವಾ 3,000 ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ, ನಿಮ್ಮ ಅಕೌಂಟಲ್ಲಿ ಕೂಡ ಅಷ್ಟೇ ಪ್ರಾಫಿಟ್ಸ್ ಇರುತ್ತೆ. ಬಟ್ ಟ್ರೇಡರ್, ಯಾವುದೇ ಟ್ರೇಡರ್ ಆಗಲಿ ಫ್ರೀಯಾಗಿ ಏನಕ್ಕೆ ಇದು ಟ್ರೇಡಿಂಗ್ ಮಾಡ್ತಾರಲ್ವಾ, ಟ್ರೇಡರ್ದು ಕೂಡ ಫೀಸ್ ಇರುತ್ತೆ 70-30%. ಅಂದರೆ ಪ್ರಾಫಿಟ್ ಏನು ಮಾಡಿರ್ತಾರೆ ಒಂದು ತಿಂಗಳಲ್ಲಿ ಅಥವಾ ಒಂದು ವೀಕಲ್ಲಿ 70% ಪ್ರಾಫಿಟ್ ನಿಮ್ಮದು, ಆ ಪ್ರಾಫಿಟಲ್ಲಿ 30% ಬಂದ್ಬಿಟ್ಟು ಟ್ರೇಡರ್ದು ಆಟೋಮ್ಯಾಟಿಕಲಿ ಕಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಅಕೌಂಟ್ ಫುಲ್ 100% ಕಸ್ಟಡಿ ನಿಮ್ಮ ಕೈಯಲ್ಲೇ ಇರುತ್ತೆ. ಎನಿ ಟೈಮ್ ನಿಮ್ಮ ದುಡ್ಡನ್ನು ನೀವು ಇದು ವಿಡ್ರಾ ಮಾಡ್ಬೋದು, ಅಥವಾ ಟ್ರೇಡ್ ಮಾಡ್ಬೋದು, ಟ್ರೇಡ್ಸ್ನ ಕಟ್ ಮಾಡ್ಬೋದು. ಏನಕ್ಕಂದರೆ ಅಕೌಂಟ್ ನಿಮ್ಮದೇ, 100% ಕಸ್ಟಡಿ, 100% ಅದರದ್ದು ಫುಲ್ ಇದು ಹಿಡಿತ ನಿಮ್ಮ ಕೈಯಲ್ಲೇ ಇರುತ್ತೆ. ಓಕೆ,
ಸೊ ಮೂವಿಂಗ್ ಆನ್ ನೆಕ್ಸ್ಟ್ ಸ್ಲೈಡ್, ಲೆಟ್ಸ್ ಟಾಕ್ ಅಬೌಟ್ ವಿಡ್ರಾಲ್ಸ್. ವಿಡ್ರಾಲ್ಸ್ ನೋಡಿ, ಎನಿ ಟೈಮ್ ನೀವು ಮಂಡೆಯಿಂದ ಸೋಮವಾರದಿಂದ ನೀವು ಶುಕ್ರವಾರ ಗಂಟ ನೀವು ಎನಿ ಟೈಮ್ ಯಾವತ್ತು ಬೇಕಾದ್ರೆ ನೀವು ವಿಡ್ರಾ ಕೂಡ ಮಾಡ್ಬೋದು. ಓಕೆ, ಸಾಟರ್ಡೆ ಸಂಡೇ ವಿಡ್ರಾ ಮಾಡ್ಲಿಕ್ಕಾಗಲ್ಲ, ಏನಕ್ಕೆ ಮಾರ್ಕೆಟ್ ಬಂದಿರುತ್ತೆ, ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ವಿಡ್ರಾ ಬಂದ್ಬಿಟ್ಟು 5 ನಿಮಿಷದಿಂದ ಮ್ಯಾಕ್ಸಿಮಮ್, ಮಿನಿಮಮ್ 5 ನಿಮಿಷದಿಂದ ಲೈಕ್ ಮ್ಯಾಕ್ಸಿಮಮ್ 24 ಅವರ್ಸಲ್ಲಿ ಪ್ರೊಸೆಸ್ ಆಗುತ್ತೆ. ಆವ್ರೇಜ್ ಟೈಮಿಗೆ ಬಂದ್ಬಿಟ್ಟು ನಿಮಗೆ 20ರಿಂದ 30 ಮಿನಿಟಲ್ಲಿ ನಿಮಗೆ ಇದು ಸಿಗುತ್ತೆ, ಏನು ವಿಡ್ರಾಲ್ ಸಿಗುತ್ತೆ. ಓಕೆ, ಸೊ ಈ ಪ್ಲಾಟ್ಫಾರ್ಮಲ್ಲಿ ಮೋರ್ ದೆನ್ 50 to 60,000 ಕ್ಲೈಂಟ್ಸ್ ಇದ್ದಾರೆ 19 ಕಂಟ್ರೀಸಲ್ಲಿ. ಆಲ್ರೆಡಿ $300+ million ಪ್ರಾಫಿಟ್ ವಿಡ್ರಾಲ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಸೊ ನಿಮಿಷ ರೀ. ಓಕೆ, ಸೊ ಎಸ್, ಮೂವಿಂಗ್ ಆನ್ ನೆಕ್ಸ್ಟ್ ಸ್ಲೈಡ್. ಇವಾಗ ನೋಡಿ, ಇವಾಗ ನನಗೆ ಲೈಕ್ ಪಾಟೀಲ್ ಸರ್ ನನಗೆ ಲೈಕ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದ್ದಾರೆ. ಲೆಟ್ಸ್ ಇವಾಗ ಪಾಟೀಲ್ ಸರ್ದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳಿಸ್ತಿದ್ದೀನಿ, ಎಲ್ಲರೂ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. LP ಲಿಕ್ವಿಡಿಟಿ ಪ್ರೊವೈಡರ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇವಾಗ. ಓಕೆ, ಲೆಟ್ಸ್ ಇವಾಗ ನನಗೆ ಪಾಟೀಲ್ ಸರ್ದು ಹೆಸರು ತಗೋತೀನಿ, ಯಾಕಂದರೆ ನನಗೆ ಪಾಟೀಲ್ ಸರ್ದು ಮುಖ ಮಾತ್ರ ಕಾಣ್ತಾ ಇದೆ. ಕತ್ತಲಲ್ಲಿ ಇದು ನೋಡಿ, ಲೈಕ್ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ಕೂತಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತು, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದೆ ಸರ್, ವೆರಿ ಗುಡ್. ಓಕೆ, ಲೆಟ್ಸ್ ಇವಾಗ ಪಾಟೀಲ್ ಸರ್ದವ್ರದ್ದು ಬಂದ್ಬಿಟ್ಟು ಈಕ್ವಿಟಿ ಬಂದ್ಬಿಟ್ಟು 1 ಕೋಟಿ ಫಾರ್ ಅನ್ ಎಕ್ಸಾಂಪಲ್. ಓಕೆ, 1 ಕೋಟಿನ ಇವರು 1 ವರ್ಷದಲ್ಲಿ ಟ್ರೇಡಿಂಗ್ ಮಾಡ್ತಾ ಮಾಡ್ತಾ 10 ಕೋಟಿ ಮಾಡಿರ್ತಾರೆ. ಎಷ್ಟು? 1 ಕೋಟಿನ ಖುದ್ದಾಗಿ ಟ್ರೇಡಿಂಗ್ ಮಾಡಿ 10 ಕೋಟಿ ಮಾಡಿರ್ತಾರೆ. ಇವಾಗ 10 ಕೋಟಿ ಟ್ರೇಡಿಂಗ್ ಪ್ರಾಫಿಟ್ ಮಾಡಿರ್ತಾರೆ. ಇವಾಗ ವಿಡ್ರಾ ಮಾಡಿದಾಗ ಎಷ್ಟು ವಿಡ್ರಾ ಕೊಡುತ್ತಾ? ಕೊಟ್ಟರು ಹೇಗೆ ಕೊಡುತ್ತೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ರಿಯಲ್ ಬ್ರೋಕರ್ ಜೊತೆ, ಮಾರ್ಕೆಟಲ್ಲಿ ಜೆನ್ಯೂನ್ ರಿಯಲ್ ಬ್ರೋಕರ್ಸ್ ಇರುತ್ತಲ್ಲ, ಅವ್ರ ಜೊತೆ LP ಅಂತ ಇರುತ್ತೆ. LP ಅಂದರೆ ಲಿಕ್ವಿಡಿಟಿ ಪ್ರೊವೈಡರ್ಸ್. ಎಲ್ಮ್ಯಾಕ್ಸ್ ಗ್ರೂಪ್ ಅವರೊಂದು ಲಿಕ್ವಿಡಿಟಿ ಪ್ರೊವೈಡರ್, ಫಿನಾಲ್ಟೋ, ಸ್ವಿಸ್ ಕೋಡ್, JP Morgan Chase. ಸೊ ಲಿಕ್ವಿಡಿಟಿ ಪ್ರೊವೈಡರ್ಸ್ ಅಂದರೆ ಇವರೆಲ್ಲ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ಸ್, ಬಿಗ್ಗೆಸ್ಟ್ ಬ್ಯಾಂಕ್ಸ್ ವರ್ಲ್ಡಲ್ಲಿ. ಓಕೆ, ನೀವೇನು ಡೆಪಾಸಿಟ್ ಮಾಡ್ತೀರಿ ನಿಮ್ಮ ದುಡ್ಡನ್ನ, ₹1 ಆದರೂ ಮಾಡಿ, ₹1000 ಆದರೂ ಮಾಡಿ, 1 ಕೋಟಿ ಆದರೂ ಮಾಡಿ, 100 ಕೋಟಿ ಆದರೂ ಮಾಡಿ, ನೀವೇನು ಡೆಪಾಸಿಟ್ ಮಾಡ್ತೀರಾ ಅದು ಓನ್ ಬ್ಯಾಂಕಿಗೆ ಹೋಗಲ್ಲ, ಅದು ಡೈರೆಕ್ಟಾಗಿ ಈ ಬ್ಯಾಂಕ್ಸ್ಗೆ ಹೋಗುತ್ತೆ, ಲಿಕ್ವಿಡಿಟಿ ಪ್ರೊವೈಡರ್ಸ್ಗೆ ಹೋಗುತ್ತೆ. ಓಕೆ, ನೀವು ವಿಡ್ರಾ ಮಾಡಿದಾಗ ಕೂಡ ನಿಮಗೆ ಓನ್ ವಿಡ್ರಾ ಕೊಡಲ್ಲ, ಈ ಬ್ಯಾಂಕ್ಸ್ ಕೂಡ ಕೊಡುತ್ತೆ. ಸೊ ನೀವು ಎಷ್ಟೇ ವಿಡ್ರಾ ಮಾಡಿ ನಿಮಗೆ ವಿಡ್ರಾ ಸಿಗುತ್ತೆ, ಏನಕ್ಕೆ ಓನ್ ವಿಡ್ರಾ ಕೊಡಲ್ಲ, ಈ ಲಿಕ್ವಿಡಿಟಿ ಪ್ರೊವೈಡರ್ಸ್ ವಿಡ್ರಾ ಕೊಡುತ್ತೆ. ಓರೋನ್ಗೆ ನೀವು ಎಷ್ಟೇ ನೀವು ಎಷ್ಟೇ ಪ್ರಾಫಿಟ್ ಮಾಡಿ ಲಾಸ್ ಮಾಡಿ ಓರೋನ್ ಕೇಳಲ್ಲ. ಓರೋನ್ ಒಂದೇ ಹೇಳುತ್ತೆ, ಬ್ರೋ ನೀವು ಟ್ರೇಡ್ ಮಾಡಿ ದಿನದಲ್ಲಿ 100 ಟ್ರೇಡ್ ಮಾಡಿ, 10,000 ಟ್ರೇಡ್ ಮಾಡಿ, ಬಟ್ ಟ್ರೇಡಿಂಗ್ ಸ್ಟಾಪ್ ಮಾಡಿಬಿಡಿ ಅಂತ ಓರೋನ್ ಹೇಳುತ್ತೆ. ಏನಕ್ಕೆ ಓರೋನ್ ಒಂದು ಬ್ರೋಕರ್, ಓರೋನ್ಗೆ ಏನು ಸಿಗುತ್ತೆ? ಕಮಿಷನ್ ಸಿಗುತ್ತೆ. ನಮ್ಮ ಎವ್ರಿ ಸಿಂಗಲ್ ಟ್ರೇಡ್ ಮೇಲೆ ಈ ಬ್ಯಾಂಕ್ಸ್ ಏನಿದೆ ಓರೋನ್ಗೆ ಕಮಿಷನ್ಸ್ ಕೊಡುತ್ತೆ. ಓರೋನ್ ಥ್ರೂ ಇವರಿಗೆ ಕ್ಲೈಂಟ್ ಸಿಗ್ತಾರೆ, ಓರೋನ್ ಥ್ರೂ ಇವರಿಗೆ ಟ್ರೇಡರ್ ಸಿಗ್ತಾರೆ ಅದಕ್ಕೆ. ಓಕೆ, ಸೊ ಎಸ್, ಸೊ ಇವಾಗ ನಾನು ನಿಮಗೆ ಓರೋನ್ ಬಗ್ಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಓರೊಂದು ಪ್ಲ್ಯಾನ್ ಬಗ್ಗೆ ಹೇಳ್ಕೊಡ್ತೀನಿ. ನೀವು ಇಲ್ಲಿ ಹೇಗೆ ಮಂತ್ಲಿ 1 ಲಕ್ಷದಿಂದ 10 ಲಕ್ಷ ಮಿನಿಮಮ್ ತೆಗಿಬೋದು ಅಂತ ತಿಳಿಸ್ಕೊಡ್ತೀನಿ. ಓರೋನಲ್ಲಿ ನೀವು ನಂಬಲ್ಲ, ಒಬ್ಳು ಲೇಡಿ ಇದ್ದಾರೆ, ಡೀನಾ ಪಟೇಲ್ ಅಂತ ಹೇಳ್ಬಿಟ್ಟು ಗುಜರಾತಿಂದ 2 ವರ್ಷದಲ್ಲಿ 2 ಮರ್ಸಿಡೀಸ್ ಬೆಂಜ್ನ ತೊಗೊಂಡಿದ್ದಾರೆ. ಅವ್ರದ್ದು ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು 3ರಿಂದ 3.5 ಲಕ್ಷ ಅಲ್ಲ, 3.5 ಕೋಟಿ ಎವ್ರಿ ಸಿಂಗಲ್ ಮಂತ್ ಇನ್ಕಮ್. 3.5 ಲಕ್ಷ ಅಲ್ಲ, 3.5 ಕೋಟಿ ಎವ್ರಿ ಸಿಂಗಲ್ ಮಂತ್ ಇನ್ಕಮ್ ಓರೋನಲ್ಲಿ. ಸೊ ಐಮ್ ಟಾಕಿಂಗ್ ಅಬೌಟ್ ಅ ವೆರಿ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಜಸ್ಟ್ 20ರಿಂದ 30 ನಿಮಿಷ ನನಗೆ ಟೈಮ್ ಕೊಡಿ, ಕ್ಲೀನಾಗಿ ತಿಳಿಸ್ಕೊಡ್ತೀನಿ, ತುಂಬ ದುಡ್ಡು ಮಾಡ್ಬೋದು ನೀವು ಇಲ್ಲಿ. ಓಕೆ, ಸೊ ಓರೋನ್. ನೆಕ್ಸ್ಟ್ ಲೈಸೆನ್ಸ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. FSC ಮಾರಿಷಸ್ ಲೈಸೆನ್ಸ್ ಆಲ್ರೆಡಿ ಇದೆ, ಸೆಂಟ್ ಲೂಷಿಯದು ಆಲ್ರೆಡಿ ಲೈಸೆನ್ಸ್ ಇದೆ. ಅಪ್ಕಮಿಂಗ್ ಲೈಸೆನ್ಸ್ ಬಂದುಬಿಟ್ಟು SCA ದುಬೈ ಮತ್ತು ASIC ಆಸ್ಟ್ರೇಲಿಯಾದು. ಓಕೆ, ಅಕೌಂಟ್ ಟೈಪ್ಸ್ ನೋಡಿ, 5 ಡಿಫ್ರೆಂಟ್ ಅಕೌಂಟ್ ಟೈಪ್ಸ್ ಇದೆ ಇಲ್ಲಿ. ಸೊ ಮೈಕ್ರೋ ಅಕೌಂಟ್ಸ್ ಇದೆ, ಟ್ರೂ ಸ್ಪ್ರೆಡ್ಸ್ ಅಕೌಂಟ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಸಾಫ್ರಿ ಇದೆ, ಮತ್ತು ECN ಇದೆ. ನಾವು ಇವತ್ತು ಮಾತಾಡೋಣ ಟ್ರೂ ಸ್ಪ್ರೆಡ್ಸ್ ಬಗ್ಗೆ. ಓಕೆ, ಇಲ್ಲಿ ಮಿನಿಮಮ್ ಡೆಪಾಸಿಟ್ ಬಂದುಬಿಟ್ಟು $100 ಅಂದರೆ ಅಪ್ರಾಕ್ಸಿಮೇಟ್ಲಿ INR ಇಂಡಿಯನ್ ರುಪೀಸಲ್ಲಿ ₹10,000. ಓಕೆ, ಸೊ ಇಲ್ಲಿ ನಿಮಗೆ ನೋಡಿ5 ರ್ಯಾಂಕ್ಸ್ ಇದೆ ಟೋಟಲ್, 5 ಲೆವೆಲ್ ಗಂಟೆ ಇದೆ. 5 ಲೆವೆಲ್ ಗಂಟೆ ನಿಮಗೆ ಇನ್ಕಮ್ ಸಿಗೋದು, ಟೋಟಲ್ 5 ರ್ಯಾಂಕ್ ಇದೆ. ಓಕೆ, ರ್ಯಾಂಕ್ 1 ಅಚೀವ್ ಮಾಡಲಿಕ್ಕೆ ಮಿನಿಮಮ್ ನಿಮ್ಮ ಕೆಳಗೆ ಅಟ್ಲೀಸ್ಟ್ 1 ಕ್ಲೈಂಟ್ನ ನೀವು ರೆಫರ್ ಮಾಡಿರಬೇಕು. ಅವ್ರದ್ದು ಎವ್ರಿ ಸ್ಟ್ಯಾಂಡರ್ಡ್ ಲಾಟ್ ನಿಮಗೆ $2 ಸಿಗುತ್ತೆ. $2 ಅಂದರೆ ಅಪ್ರಾಕ್ಸಿಮೇಟ್ಲಿ ₹190, ₹195, ಅಪ್ರಾಕ್ಸಿಮೇಟ್ $200 ಅಂತ ತಿಳ್ಕೊಳ್ಳಿ. $1ಗೆ $100, $2ಗೆ $200 ಅಂತಲೇ ತಿಳ್ಕೊಳ್ಳಿ. ಓಕೆ, $5-10 ಡಿಫ್ರೆನ್ಸ್ ಇರುತ್ತೆ, ಬಟ್ ಹಾಗೆ ತಿಳ್ಕೊಳ್ಳಿ, ಲೈಕ್ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ರ್ಯಾಂಕ್ 2 ಅಚೀವ್ ಮಾಡಲಿಕ್ಕೆ ನಿಮಗೆ ಮಿನಿಮಮ್ 5+ ಕ್ಲೈಂಟ್ಸ್ ಬೇಕು.
ರ್ಯಾಂಕ್ 2 ಅಚೀವ್ ಮಾಡಲಿಕ್ಕೆ ನಿಮಗೆ ಅಟ್ಲೀಸ್ಟ್ ಮಿನಿಮಮ್ 5+ ಕ್ಲೈಂಟ್ಸ್ ಬೇಕು. ಲೆವೆಲ್ 1 ಅಲ್ಲಿ ಅಂದರೆ ನಿಮ್ಮ ಡೈರೆಕ್ಟ್ ಕ್ಲೈಂಟ್ಸ್ ನಿಮಗೆ $2.5 ಸಿಗುತ್ತೆ. ಲೆವೆಲ್ 2 ಇಂದ ನಿಮಗೆ $1 ಡೈರೆಕ್ಟ್ ಸಿಗುತ್ತೆ. ಓಕೆ, ರ್ಯಾಂಕ್ 3 ಅಚೀವ್ ಮಾಡಲಿಕ್ಕೆ ನಿಮಗೆ 15+ ಕ್ಲೈಂಟ್ಸ್ ಬೇಕು. ಇಲ್ಲಿ ಲೆವೆಲ್ 1 ಇಂದ $3 ಸಿಗುತ್ತೆ. ಲೆವೆಲ್ 2ರಿಂದ ನಿಮಗೆ $1, ಲೆವೆಲ್ 3ರಿಂದ $0.7 ಸಿಗುತ್ತೆ. ಲೆವೆಲ್ 2 ಅಂದರೆ ನಿಮ್ಮ ಕ್ಲೈಂಟ್ಸ್ದು ಕೆಳಗೆ ಇನ್ನೊಬ್ಬ ಕ್ಲೈಂಟ್ಸ್ ಇರ್ತಲ್ಲ ಅವ್ರದ್ದು. ಲೆವೆಲ್ 3 ಅಂದರೆ ನಿಮ್ಮ 3ನೇ ಲೆವೆಲಲ್ಲಿ ಕ್ಲೈಂಟ್ಸ್ ಇರ್ತಾರೆ, ಅವ್ರಿಗೆ ಲೆವೆಲ್ 3 ಅಂತ ಹೇಳ್ತೀವಿ. ರ್ಯಾಂಕ್ 4 ಅಚೀವ್ ಮಾಡಲಿಕ್ಕೆ 25+ ಕ್ಲೈಂಟ್ಸ್ ಬೇಕು. ರ್ಯಾಂಕ್ 5 ಅಚೀವ್ ಮಾಡಲಿಕ್ಕೆ 50+ ಕ್ಲೈಂಟ್ಸ್ ಬೇಕು. ಲೆವೆಲ್ 1 $5, 1, 0.7, 0.5, 0.4 ಸಿಗುತ್ತೆ. ಓಕೆ, ಸೊ ಓವರ್ನಲ್ಲಿ 150ಕ್ಕಿಂತ ಜಾಸ್ತಿ ಜನ ಲೆವೆಲ್ 5ನ ಅಚೀವ್ ಮಾಡಿದ್ದಾರೆ. 150ಕ್ಕಿಂತ ಜಾಸ್ತಿ ಜನದ ಪೇಔಟ್, ಮಂತ್ಲಿ ಪೇಔಟ್ ಮೋರ್ ದೆನ್ 150ಕ್ಕಿಂತ ಜಾಸ್ತಿ ಜನರು ಮೋರ್ ದೆನ್ 10 lakh rupees ಪರ್ ಮಂತ್ ಅರ್ನ್ ಮಾಡ್ತಿದ್ದಾರೆ. ಓವರ್ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಹೈಯೆಸ್ಟ್ ಪೇಔಟ್ ಬಂದ್ಬಿಟ್ಟು ಬೀನಾ ಪಟೇಲ್ ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ 3-3.5 ಕೋಟಿ ಎವ್ರಿ ಸಿಂಗಲ್ ಮಂತ್ ಅವ್ರ ಇನ್ಕಮ್. ಓಕೆ, ಇವಾಗ ಇನ್ನೊಂದು ಟ್ರೂ ಸ್ಪ್ರೆಡ್ಸ್ ಅಕೌಂಟ್ ಇದೆ. ಅಕೌಂಟ್ ಟೈಪಲ್ಲಿ ನೋಡಿ, ಮಿನಿಮಮ್ ಇಲ್ಲಿ ನೀವು $100 ಸ್ಟಾರ್ಟ್ ಮಾಡಬೇಕು. ಅಪ್ರಾಕ್ಸಿಮೇಟ್ಲಿ $10,000 ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಇವಾಗ ನೀವು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ಸ್ ನಿಮ್ದು ಅಕೌಂಟ್ ಬಂದ್ಬಿಟ್ಟು ಇವಾಗ 10 ಲಕ್ಷ. ಓಕೆ, 10 ಲಕ್ಷ ಅಕೌಂಟಲ್ಲಿ ನೀವು ನಿಮ್ಮ ಕ್ಲೈಂಟ್ ಇನ್ವೆಸ್ಟ್ ಮಾಡಿದಾಗ 10 ಲಕ್ಷ ಇನ್ವೆಸ್ಟ್ ಮಾಡಿದಾಗ ಅವರಿಗೆ ಎವ್ರಿ ಮಂತ್ ಟ್ರೇಡಿಂಗ್ ಬೋನಸ್ ಆಗಿ 5% ಎಕ್ಸ್ಟ್ರಾ ಸಿಗುತ್ತೆ. ಕಾಪಿ ಟ್ರೇಡಿಂಗ್ ರಿಟರ್ನ್ಸ್ ಡಿಫ್ರೆಂಟ್, ಸೆಪ್ರೇಟ್ ಆಗಿ 5% ಎಕ್ಸ್ಟ್ರಾ ಸಿಗುತ್ತೆ. ಈ 5% ಬಂದ್ಬಿಟ್ಟು 10 ಲ್ಯಾಕಲ್ಲಿ 5% ಎಷ್ಟಾಯಿತು? $50,000 ನಿಮ್ಮ ಕ್ಲೈಂಟ್ಸ್ಗೆ ಸಿಗುತ್ತೆ. ಅವರು ವಿಡ್ರಾ ಕೂಡ ಮಾಡ್ಬೋದು. ನಿಮಗೇನು ಸಿಗುತ್ತೆ? ಸಿನ್ಸ್ ನೀವು ಅವ್ರನ್ನ ರೆಫರ್ ಮಾಡಿದ್ದೀರಾ, ನಿಮಗೆ ಅವ್ರಿಗೆ ಏನು ಬೋನಸ್ ಸಿಗುತ್ತೆ? ಬೋನಸ್ ನಿಮಗೆ ಫಸ್ಟ್ ಲೆವೆಲಲ್ಲಿ 10% ಸಿಗುತ್ತೆ. ಅಂದರೆ $5,000 ನಿಮಗೆ ಸಿಗುತ್ತೆ ಎವ್ರಿ ಸಿಂಗಲ್ ಮಂತ್. ಪ್ರತಿ ತಿಂಗಳು ನಿಮಗೆ $5,000 ಸಿಗುತ್ತೆ ಅವ್ರ ಬೋನಸ್ಸಿಂದ. ಓಕೆ, ರ್ಯಾಂಕ್ 2 ನಿಮಗೆ 4% ಸಿಗುತ್ತೆ. ರ್ಯಾಂಕ್ 3ಅಲ್ಲಿ 3%, ರ್ಯಾಂಕ್ 4ಅಲ್ಲಿ 2%, ರ್ಯಾಂಕ್ 5ಅಲ್ಲಿ ನಿಮಗೆ 1% ಸಿಗುತ್ತೆ. ಓಕೆ, ಎವ್ರಿ ಕ್ಲೈಂಟ್ಸ್, ಇಂಡೈರೆಕ್ಟ್ ಕ್ಲೈಂಟ್ಸಿಂದ ಕೂಡ ನಿಮಗೆ ಸಿಗುತ್ತೆ. ಓಕೆ, ಮೂವಿಂಗ್ ಆನ್ ನೆಕ್ಸ್ಟ್ ಸ್ಲೈಡ್. ಇವಾಗ ನೆಕ್ಸ್ಟ್ ನೋಡಿ, ಫಸ್ಟ್ ಇನ್ಕಮ್ ಬಂದ್ಬಿಟ್ಟು ಇದು ಲೈಕ್ IB ಇನ್ಕಮ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಟ್ರೂ ಸ್ಪ್ರೆಡ್ಸ್ ಇನ್ಕಮ್. ಥರ್ಡ್ ಇನ್ಕಮ್ ನೋಡಿ ಸಿಲ್ವರ್ ಕ್ಲಬ್. ಇಲ್ಲಿ ನೀವು ಸಿಲ್ವರ್ ಕ್ಲಬ್ ಅಚೀವ್ ಮಾಡಲಿಕ್ಕೆ ಮಿನಿಮಮ್ ನಿಮ್ಮದು IB ರ್ಯಾಂಕ್ 3 ಇರಬೇಕು. ಇಲ್ಲಿ ನಿಮ್ಮದು IB ರ್ಯಾಂಕ್ 3 ಆದಮೇಲೆ ತುಂಬ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ಟೋಟಲ್ ಬಿಸ್ನೆಸ್ ನಿಮ್ಮದು 2.5 ಕೋಟಿ ಆಗಿರಬೇಕು. IB ರ್ಯಾಂಕ್ 3 ಆಗಿರಬೇಕು. 2.5 ಕೋಟಿಲಿ 20% ಬಿಸ್ನೆಸ್ ಅಂದರೆ 50 ಲಕ್ಷ ಬಿಸ್ನೆಸ್ ನಿಮ್ಮ ಡೈರೆಕ್ಟಿಂದ ಆಗಿರಬೇಕು, ಮತ್ತು ಇಂಡೈರೆಕ್ಟ್ ಆಗಿ ನಿಮ್ಮ ಟೀಮಿಂದ 2 ಕೋಟಿ ಬಿಸ್ನೆಸ್ ಆಗಿರಬೇಕು. ಇಷ್ಟು ಆದಾಗ ಸಿಲ್ವರ್ ಕ್ಲಬ್ಬಲ್ಲಿ ನಿಮ್ದು ಏನು ನಿಮ್ಮ ಟೀಮಲ್ಲಿ ಫುಲ್ ವಾಲ್ಯೂಮ್ ಇರುತ್ತೆ, ಎಷ್ಟು ಬಿಸ್ನೆಸ್ ಮಾಡಿರ್ತೀರ, ಬರೀ ಲೆವೆಲ್ 5 ಗಂಟೆ ಅನ್ಲಿಮಿಟೆಡ್ ಲೆವೆಲಿಂದ 10 ಲೆವೆಲ್ 15 ಲೆವೆಲ್ ಎಷ್ಟೋ ಲೆವೆಲಿಂದ ನಿಮಗೆ ಎವ್ರಿ ಮಂತ್ 0.25% ಸಿಗುತ್ತೆ. ಫುಲ್ ಈಕ್ವಿಟಿದು 0.25%. ಅಂದರೆ ನಿಮ್ಮದು ಮಂತ್ಲಿ ಇನ್ಕಮ್ ಅಂದ್ಬಿಟ್ಟು 2ರಿಂದ 4 ಲಕ್ಷ ಆಗಿರುತ್ತೆ ಇಲ್ಲಿ ಸಿಲ್ವರ್ ಕ್ಲಬ್ಬಲ್ಲಿ. ರೈಟ್, ತುಂಬ ಇದು ಕೋಟಿ ಮಾತಾಡಿ ತುಂಬ ಜಾಸ್ತಿ ಅಂತ ತಿಳ್ಕೊಬೇಡಿ. ನೀವು ದೊಡ್ಡದಾಗಿ ಥಿಂಕ್ ಮಾಡಿ ದೊಡ್ಡದಾಗಿ ಅಚೀವ್ ಮಾಡ್ತೀರಾ. ತುಂಬ ಜನ ಆಲ್ರೆಡಿ 2 ಕೋಟಿ ಮಾತಾಡ್ತೀರಾ. ನೀವು ಚಿಕ್ಕದಾಗಿ ಥಿಂಕ್ ಮಾಡಿದ್ರೆ ಯಾವಾಗ ಲೈಫಲ್ಲಿ ಚಿಕ್ಕದಾಗಿ ಇರ್ತೀರಾ. ಸೊ ದೊಡ್ಡದಾಗಿ ಥಿಂಕ್ ಮಾಡಿ. ಓಕೆ, ನೆಕ್ಸ್ಟ್ ಗೋಲ್ಡ್ ಅಚೀವ್ ಮಾಡಲಿಕ್ಕೆ ನಿಮಗೆ ಟೋಟಲ್ 5 ಕೋಟಿ ಬಿಸ್ನೆಸ್ ಬೇಕಿಲ್ಲಿ. ಸೊ ನಿಮ್ಮ ಡೈರೆಕ್ಟ್ ಬಿಸ್ನೆಸ್ ಬಂದ್ಬಿಟ್ಟು 1 ಕೋಟಿ ಇರಬೇಕು. ನಿಮ್ಮ ಟೀಮಲ್ಲಿ ಟೋಟಲ್ ನಿಮ್ಮ ಟೀಮಿಂದ 4 ಕೋಟಿ ಬಿಸ್ನೆಸ್ ಇರಬೇಕು. 5 ಕೋಟಿ ಬಿಸ್ನೆಸ್ ಆದಮೇಲೆ ನಿಮ್ಮ ಟೀಮಿಂದ ಎಂಟೈರ್ ವಾಲ್ಯೂಮ್ ಅನ್ಲಿಮಿಟೆಡ್ ಲೆವೆಲಿಂದ ನಿಮಗೆ 0.50% ಎವ್ರಿ ಮಂತ್ ಸಿಗುತ್ತೆ. ಇಲ್ಲಿ ಇನ್ಕಮ್ ನಿಮ್ಮದು ಬಂದ್ಬಿಟ್ಟು 4ರಿಂದ 7 ಲಕ್ಷ ಆಗಿರುತ್ತೆ ಎವ್ರಿ ಮಂತ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 1 ಮಿಲಿಯನ್ ಕ್ಲಬ್. 1 ಮಿಲಿಯನ್ ಕ್ಲಬ್ ಅಚೀವ್ ಮಾಡಲಿಕ್ಕೆ ನಿಮಗೆ ಟೋಟಲ್ ಬಿಸ್ನೆಸ್ ಬಂದ್ಬಿಟ್ಟು ನಿಮಗೆ 10 ಕೋಟಿ ಆಗಿರಬೇಕು. 10 ಕೋಟಿಯಲ್ಲಿ ನಿಮಗೆ 2 ಕೋಟಿ 20% ಡೈರೆಕ್ಟ್ ಬಿಸ್ನೆಸ್ಸಿಂದ 8 ಕೋಟಿ ನಿಮ್ಮ ಟೀಮಿಂದ. 1 ಮಿಲಿಯನ್ ಕ್ಲಬ್ ಅಚೀವ್ ಆದಮೇಲೆ ನಿಮಗೇನು ಸಿಗುತ್ತೆ? ನಿಮ್ಮ ಫುಲ್ ಟೀಮ್ದು ನಿಮಗೆ 1% ಸಿಗುತ್ತೆ. ಅಂದರೆ ಮಿನಿಮಮ್ ಇನ್ಕಮ್ ಬಂದ್ಬಿಟ್ಟು ಇಲ್ಲಿ ಮಿನಿಮಮ್ ಇನ್ಕಮ್ ಬಂದ್ಬಿಟ್ಟು 10 ಲಕ್ಷ ಪರ್ ಮಂತ್ ಇರುತ್ತೆ. 10 ಲಕ್ಷ ಪರ್ ಮಂತ್. ಓಕೆ, ಇವಾಗ ನೋಡಿ, ಇದರಲ್ಲಿ ಇನ್ನೊಂದು ಇನ್ಕಮ್ ಇದೆ. ಇನ್ನೊಂದು ಇನ್ಕಮ್ ಬಂದ್ಬಿಟ್ಟು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಿಮ್ಮ ಕೆಳಗೆ ಯಾರಾದರೂ 1 ಮಿಲಿಯನ್ ಕ್ಲಬ್ ಅಚೀವ್ ಮಾಡಿರ್ತಾರೆ. ನಿಮ್ಮದು 1 ಮಿಲಿಯನ್ ಕ್ಲಬ್ ಆಲ್ರೆಡಿ ಅಚೀವ್ ಆಗಿರುತ್ತೆ. ನಿಮ್ಮ ಕೆಳಗೆ ಯಾರಾದರೂ 1 ಮಿಲಿಯನ್ ಕ್ಲಬ್ ಅಚೀವ್ ಆಗಿದ್ದಾಗ ಅವರಿಗೆ 1% ಸಿಗುತ್ತೆ ಅವರ ಟೀಮ್ದು. ನಿಮಗೆ ನಿಮ್ಮ ಟೀಮ್ದು ಯಾರು 1 ಮಿಲಿಯನ್ ಕ್ಲಬ್ ಅಚೀವ್ ಮಾಡಿದರೆ ಅವರ ಎಂಟೈರ್ ಟೀಮ್ದು 0.5% ಸಿಗುತ್ತೆ. ಅಂದರೆ $5 lakh ಎಕ್ಸ್ಟ್ರಾ ಸಿಗುತ್ತೆ. ಲೆವೆಲ್ 3 ಅಚೀವ್ ಮಾಡಿದರೆ 0.25%, 2.5 ಲಕ್ಷ. ಲೆವೆಲ್ 4ಅಲ್ಲಿ 1.5 ಲಕ್ಷ. ಲೆವೆಲ್ 5ಅಲ್ಲಿ 1 ಲಕ್ಷ ಸಿಗುತ್ತೆ. ದುಡ್ಡು. ಸೊ ಓವರಾಲ್ ಬಂದ್ಬಿಟ್ಟು ಫೋರೆಕ್ಸ್ ಇಂಡಸ್ಟ್ರಿ ಬಂದ್ಬಿಟ್ಟು ಒಳ್ಳೆ ಸಮುದ್ರ ಇದ್ದಂಗೆ. ಇಲ್ಲಿ ನೀವು ಎಷ್ಟು ಮೀನುಗಳನ್ನು ಕ್ಯಾಚ್ ಮಾಡ್ಬೋದು, ಎಷ್ಟು ಮೀನುಗಳನ್ನು ಹಿಡಿಬೋದು, ಇದು ನಿಮಗೆ ಬಿಟ್ಟಿದ್ದು. ನಿಮ್ಮ ಬಲೆ ಎಷ್ಟು ದೊಡ್ಡದಿದೆ, ನಿಮ್ಮ ದೋಣಿ ಎಷ್ಟು ದೊಡ್ಡದಿದೆ,
ಅಷ್ಟು ದೊಡ್ಡದು, ಅಷ್ಟು ಮೀನನ್ನು ನೀವು ಹಿಡಿಬೋದು. ಸೊ ಎಸ್, ಸೊ ಇಲ್ಲಿಗೆ ಇವತ್ತು ಇದು ಪ್ರೆಸೆಂಟೇಷನ್ ಮುಗ್ದಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಲೈಕ್ ಫೋನಿಂದ ಜಾಯ್ನ್ ಆಗಿ ಇವತ್ತು ನಿಮಗೆ ಟ್ರೇಡಿಂಗ್ ರಿಸಲ್ಟ್ಸ್ ತೋರಿಸ್ತೀನಿ, ಲೈವ್ ಟ್ರೇಡಿಂಗ್ ತೋರಿಸ್ತೀನಿ, ಎಲ್ಲನೂ ತೋರಿಸ್ತೀನಿ. ಸೊ ಜಸ್ಟ್ 2 ಮಿನಿಟ್ಸ್ ಕೊಡಿ ನನಗೆ, ನನ್ನ ಫೋನಿಂದ ಜಾಯ್ನ್ ಆಗ್ತಾ ಇದ್ದೀನಿ. Recording in progress. Shilpa ma'am, please make my another ID co-host, please. Yes, thank you. Yes, done, sir. Thank you. ಸೊ ಎಸ್, ನಿಮ್ಮದು ಸ್ಕ್ರೀನ್ ಕಾಣಿಸುತ್ತೆ ತಿಳ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು ಇವತ್ತದು ಪ್ರಾಫಿಟ್ಸು $5.1, $23, $44, $23 ನೋಡ್ಬೋದು. $12, $26 ನೋಡಿ, ತುಂಬ ಇದೆ. ಓಕೆ, ಎಂಟಿ ಫೈಲ್ ಕೂಡ ತೋರಿಸ್ತೀನಿ. ಇವ್ರದ್ದು ನೋಡಿ, ಲೈಕ್ ಸಂತೋಷ್ ಪಾಠಕ್ ಅಂತ ಹೇಳ್ಬಿಟ್ಟು ಇಲ್ಲ ಒಂದು ಲೈವ್ ಟ್ರೇಡ್ ನಡೀತಾ ಇದೆ. ಇದೇನು ಕಾಣಿಸ್ತಿದ್ದು 41,715 41,715 ರುಪೀಸ್ ಅಲ್ಲ, ಇದು ಡಾಲರ್ಸ್. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 40 ಲಕ್ಷದ ಅಕೌಂಟ್ ಇದು, 40 ಲಕ್ಷದ ಅಕೌಂಟ್. ಓಕೆ, ಇವ್ರು ಯಾವಾಗ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. 20 ಲಕ್ಷದಿಂದ ಸ್ಟಾರ್ಟ್ ಮಾಡಿದರೆ ಜಾನ್ವರಿ 19ಕ್ಕೆ, ಈ ವರ್ಷ ಜಾನ್ವರಿ 19ಕ್ಕೆ 20 ಲಕ್ಷದಿಂದ ಸ್ಟಾರ್ಟ್ ಮಾಡಿದೆ. ಓಕೆ, ಇಲ್ಲಿ ಗಂಟ ನೋಡಿ ಅಪ್ರಾಕ್ಸಿಮೇಟ್ಲಿ ಎಷ್ಟಾಯಿತು, 50 ದಿನ ಆಯಿತು. 50 ದಿನದಲ್ಲಿ ನೋಡಿ 12 ಲಕ್ಷ ಪ್ರಾಫಿಟ್ ಕಾಣ್ತಾ ಇದೆಯಾ. $12,199, 12 ಲಕ್ಷ ಪ್ರಾಫಿಟ್ ರೆಕಾರ್ಡ್ ಮಾಡಿ. ಲೈವ್ ಟ್ರೇಡಿಂಗ್ ನಡೀತದೆ. ಒಂದಲ್ಲ ಎರಡಲ್ಲ, ತುಂಬ ಅಕೌಂಟ್ಸ್ ಇದೆ, ತುಂಬ ಅಕೌಂಟ್ಸ್ ಇದೆ. ಇನ್ನೊಂದಿದೆ ತೋರಿಸ್ತೀನಿ ನೋಡಿ, ಎವ್ಲಿನ್ ಅಂತ ಹೇಳ್ಬಿಟ್ಟು ನಮ್ಮ ಫಾರಿನ್ ಅವರು ಇವರು, ಇವ್ರ ಅಕೌಂಟಲ್ಲಿ ನೋಡಿ 7 ಲಕ್ಷ ಪ್ರಾಫಿಟ್. ಎಸ್, ಸೊ ತುಂಬಾ ಜನ ಹೊಸಬ್ರು ಜಾಯ್ನ್ ಆಗಿರ್ತಾರೆ. ನಂಗೆ ಗೊತ್ತು ನಿಮಗೆ ಲೈಕ್ ಇದು ಟ್ರೇಡಿಂಗ್ ಅಂತ ಬಂದ್ಬಿಟ್ಟು, ಟ್ರೇಡಿಂಗ್ ಅಂದಾಗ ಲೈಕ್ ನಿಮ್ಗೆ ಗೊತ್ತಿರಲ್ಲ ಏನಂತ ಹೇಳ್ಬಿಟ್ಟು, ತುಂಬಾ ಹೊಸದಾಗಿರುತ್ತೆ. ಸೊ ನಿಮಗೆ ಹೋಗ್ತಾ ತುಂಬಾ ಲೈಕ್ ಕಲಿತಾ ನಿಮಗೆ ಅರ್ಥ ಆಗುತ್ತೆ. ಏನಕ್ಕಂದ್ರೆ ನೀವು ಇನ್ನೂ LKG ಇದ್ದೀರಾ ಮೋಸ್ಟ್ಲಿ ವೆನ್ ಇಟ್ ಕಮ್ಸ್ ಟು ಟ್ರೇಡಿಂಗ್. ಏನಕ್ಕಂದ್ರೆ ಫಸ್ಟ್ ಟೈಮ್ ಕೇಳ್ತಿದ್ದಾರೆ ನಿಮಗೆ, ನಿನ್ಗೆ ಗೊತ್ತಿಲ್ಲಲ್ಲ. ಸೊ ಅದಕ್ಕೆ, ಸೊ ನಾನು ಕೂಡ ಅಷ್ಟೇ ನಿಮ್ಮ ಥರನೇ ಇದ್ದೆ ಮೊದಲು. ಟ್ರೇಡಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, MT5 ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ. ಆಮೇಲೆ ಹೋಗ್ತಾ ಕಲ್ತ್ಕೊಂಡು ಹೋಗ್ತಾ ಒಳ್ಳೆ ದುಡ್ಡು ಮಾಡ್ಕೊಂಡು ಒಳ್ಳೆ ದುಡ್ಡು ಕೂಡ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್, ಸೊ ಯಾರಿಗಾದ್ರೆ ನಿಮ್ಮ ಕ್ವಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ ಪ್ಲೀಸ್ ಅನ್ನ ಕೇಳ್ಬೋದು. ನೀವು ಹ್ಯಾಂಡ್ ರೈಸ್ ಮಾಡಿ, ಅಷ್ಟೇ ಅಲ್ಲದೆ ವಿಡಿಯೋ ಆನ್ ಮಾಡಿ ಕೇಳಿ. ಸೊ ನನಗೂ ಕೂಡ ಖುಷಿ ಆಗುತ್ತೆ. ನಿಮಗೆ ಏನು ಡೌಟ್ಸ್ ಕ್ವಶನ್ಸ್ ಇದ್ರೆ ನಾನು ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಸಂತೋಷ್ ಜಿ, ನಿಮ್ದು ಡೌಟ್ಸ್ ಇರ್ಬೋದು, ಮೋಸ್ಟ್ಲಿ ಹ್ಯಾಂಡ್ ರೈಸ್ ಮಾಡಿದಿರಾ, ಅನ್ಮ್ಯೂಟ್ ಮಾಡ್ತಿದ್ದೀನಿ. ಏನು ಕ್ವಶನ್ಸ್ ಡೌಟ್ಸ್ ಇದ್ರೆ ಕೇಳಿ ನಾನು ಪ್ಲೀಸ್. ಸರ್ ನಮಸ್ತೆ ಸರ್. ನಮಸ್ತೆ ಅವರು ಸರ್. ನಮಸ್ತೆ ಸರ್. ನಾವು ಕರ್ನಾಟಕದಿಂದ, ಬೆಳಗಾವಿಯಿಂದ ಸರ್. ಎಸ್ ಸರ್. ನಾವು ಕೊಡಗದಿಂದ ಅಂತಂದ್ರೆ ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ಓಕೆ ಸರ್. ಎಸ್ ಸರ್. ನಮಸ್ತೆ ಸರ್, ಹೇಗಿದ್ದೀರಾ? ಸರ್. ನಮಸ್ತೆ, ಜೈ ಚೆನ್ನಾಗಿದೆ ಹಿಂದ್. ಸರ್. ಜೈ ಹಿಂದ್. ಜೈ ಹಿಂದ್ ಸರ್. ಹೇಳಿ ಸರ್ ಸರ್. ಏನಿಲ್ಲ, ನಾವು ಆಲ್ರೆಡಿ ಒಂದು ಶ್ರೀನಿವಾಸ್ ಸರ್ ನಾವೆಲ್ಲ ಕೂಡಿ ಒಂಥರ ಕೆಲಸ ಮಾಡಿದ್ವಿ ಸರ್ ಸಿಸ್ಟಮ್ದಲ್ಲಿ. ಈಗ ಒಳ್ಳೆ ನಮಗೆ ಗುಡ್ ಅಪರ್ಚುನಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಂತಿದ್ದೆ ಸರ್ ತಮ್ಮಿಂದ. ಒಳ್ಳೆ ನಮಗೆ ಏನ್ ಸರ್ ಪ್ರಾಜೆಕ್ಟ್ ಬೇಕಾಗಿದ್ದು, ಒಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಬೇಕಾಗಿತ್ತು. ನನಗೆ ಇವತ್ತು ಮೀಟಿಂಗ್ ಕುಂತ ನಾನು ನಿಮ್ದು ಪೂರ್ತಿ ಕೇಳಿದೆ. ಬಟ್ ನಮಗೆ ಜನೂನ್ ಒಂದು ಕಾನ್ಸೆಪ್ಟ್ ಸಿಕ್ಕಿದೆ ಅಂತ ನಾನು ಅನ್ಕೊಂತಿದ್ದೇನೆ ಸರ್. ಮತ್ತೇನ್ ಸರ್, ಇದರಲ್ಲಿ ತಾವು ಲಕ್ಷಗಟ್ಲೆ ಹೇಳಿದ್ರೆ 20 ಲಕ್ಷ 30 ಲಕ್ಷ ವಿಚಾರ ಮಾಡಿ ಅಂತಂದ್ರೆ, ನಾವು ಏನಂದ್ರೆ ಸರ್ ಈಗ ಸ್ಲೋಲಿ ತಮ್ಮ ಹತ್ರ ಬರ್ತೀವಿ ಸರ್. ಸ್ಲೋಲಿ ಟೀಮ್ ವತಿಯಿಂದ ಬರ್ತಾ ಇದ್ದೇವೆ. ನಮ್ದು ಚೆನ್ನಾಗಿ ಟೀಮ್ ಇದೆ, ಶ್ರೀನಿವಾಸ್ ಸರ್ಗೆ ಗೊತ್ತು. ಇದರಿಂದ ಸರ್ ಏನಂತಂದ್ರೆ, ಇಲ್ಲಿ ತಮ್ದು ನೋಡಿದೆ ಸರ್, ಇಂಟ್ರೊಡಕ್ಷನ್ ಎಲ್ಲ ನೋಡಿದೆ, ಚೆನ್ನಾಗಿದೆ. ಬಟ್ ಇಲ್ಲಿ ವರ್ಕ್ ಸರ್, ಇದು ಸ್ಟಾಪ್ ಲಾಸ್ ಹಚ್ಚಿ ವರ್ಕ್ ಮಾಡ್ತೀರಾ ಸರ್, ಅಥವಾ ಹೆಂಗೆ ಏನಂತ ಗೊತ್ತಾಗಿಲ್ಲ. ಹೌದು ಸರ್. ಇವಾಗ ಏನ್ ಟ್ರೇಡ್ ಮಾಡ್ತಾರೆ, ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡಿಂಗೇ ಮಾಡಲ್ಲ. ವಿತ್ ಸ್ಟಾಪ್ ಲಾಸ್ ಟ್ರೇಡ್ ಮಾಡ್ತಾರೆ. ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡಿಂಗ್ ಮಾಡಿಲ್ಲ ಅಂದ್ರೆ ಅದು ಅಕೌಂಟ್ ಬ್ಲೋ ಆಗ್ಬಿಡುತ್ತೆ.
ಖಾಲಿಯಾಗ್ಬಿಡುತ್ತೆ. ಅಕೌಂಟಲ್ಲಿ ಸ್ಟಾಪ್ ಲಾಸ್ ಹಾಕೊಂಡು ಟ್ರೇಡ್ ಮಾಡ್ತಾರೆ. ಮತ್ತೆ ಕಂಪನಿಲಿ ಟ್ರೇಡ್ ಮಾಡಲ್ಲ. ಯಾವುದೇ ಕಂಪನಿ ಟ್ರೇಡ್ ಮಾಡಲ್ಲ. ಯಾವ ಕಂಪನಿ ಹೇಳ್ತಾರೆ ನಾವು ನಿಮಗೆ ನಿಮ್ಮ ದುಡ್ಡು ಕೊಡಿ ಟ್ರೇಡಿಂಗ್ ಮಾಡ್ಕೊಡ್ತೀವಿ ಅಂತ, ಅದು ಫೇಕ್ ಕಂಪನಿ. ಇಲ್ಲಿ ಓನ್ ಕಂಪನಿ ಟ್ರೇಡಿಂಗ್ ಮಾಡ್ಕೊಡಲ್ಲ. ಕಂಪನಿ ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡುತ್ತೆ ನಮಗೆ ಟ್ರೇಡಿಂಗ್ ಮಾಡಲಿಕ್ಕೆ. ಇಲ್ಲಿ ನಾವು ಟ್ರೇಡ್ ಮಾಡ್ಬೋದು, ಅಥವಾ ನಮಗೆ ಟ್ರೇಡರ್ಸ್ ಗೊತ್ತಿದ್ರೆ ಅವ್ರ ಅಕೌಂಟ್ ಜೊತೆ ನಮ್ಮ ಅಕೌಂಟ್ನ ಕನೆಕ್ಟ್ ಮಾಡ್ಬೋದು. ಅವ್ರ ಅಕೌಂಟಲ್ಲಿ ಏನು ಟ್ರೇಡ್ಸ್ ಆಗುತ್ತೆ ಸೇಮ್ ಟ್ರೇಡ್ಸ್ ಕಾಪಿ ಪೇಸ್ಟ್ ಆಗುತ್ತೆ. ಇವಾಗ ನೋಡಿ, ಶ್ರೀನಿವಾಸನ್ ಸರ್ ಗುಪ್ತಾ ಸರ್ ಅವರಿಗೆ ಪ್ರೊವೈಡರ್ಸ್ ಗೊತ್ತಿದ್ದಾರೆ, ಟ್ರೇಡರ್ಸ್ ಗೊತ್ತಿದ್ದಾರೆ. ನೀವೇನು ಮಾಡ್ಬೋದು, ನಿಮ್ಮ ಅಕೌಂಟ್ನ ಮತ್ತು ನಿಮ್ಮ ಕ್ಲೈಂಟ್ಸ್ ಅಕೌಂಟ್ನ ಅವ್ರು ಯಾರು ಪ್ರೊವೈಡರ್ಸ್ನ ಸಜೆಸ್ಟ್ ಮಾಡ್ತಾರೆ ಅವ್ರ ಜೊತೆ ನಿಮ್ಮ ಅಕೌಂಟ್ಸ್ನ ಕನೆಕ್ಟ್ ಮಾಡ್ಬೋದು ಅಷ್ಟೇ. ಬರ್ತಾ ಇದೆ ಸರ್ ತಮ್ಮದು? ಇವಾಗ ಕ್ಲೀನಾಗಿ ಬರ್ತಾ ಇದೆಯಾ? ಪರ್ಫೆಕ್ಟ್ ಇದೆ ಸರ್. ಸಂತೋಷ್ ಸರ್ ಮೋಸ್ಟ್ಲಿ ಇಲ್ಲ ಸರ್, ಸಂತೋಷ್ ಸರ್ ಮೋಸ್ಟ್ಲಿ ನಿಮ್ಮ ಲೈಕ್ ಇದು ನೆಟ್ವರ್ಕ್ ಸ್ವಲ್ಪ ಇದಿಲ್ಲ, ಕ್ಲಿಯರ್ ಇಲ್ಲ. ಸಂತೋಷ್ ಸರ್ ನಿಮ್ಮ ಲೈಕ್ ನೆಟ್ವರ್ಕ್ ನೋಡಿ, ಏನಕ್ಕೆ ನಾನು ವೈಫೈಲಿ ಕನೆಕ್ಟ್ ಆಗಿದ್ದೀನಿ, ನಂದು ನೆಟ್ವರ್ಕ್ ಫುಲ್ ಇದೆ. ಹಲೋ, ನಂದು ವಾಯ್ಸ್ ಕ್ಲಿಯರ್ ಇದೆ? Yes, our network issue. Yes, 100% loud and clear. Yes. Our network issue ಇದೆ ಕಾಣ್ತೈತೆ. Yes, thank you. Yes sir, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಪ್ಲಾನ್ ಸಿಂಪಲ್ ಇದೆ. ಸೊ ಇದೆಲ್ಲ ಟೀಮ್ ವರ್ಕ್ ಸ್ನೇಹಿತರೆ. ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ಒಳ್ಳೆ ಇನ್ಕಮ್ ನ ಜನರೇಟ್ ಮಾಡ್ಬೋದು. ಜೆನ್ಯೂನ್ ಆಸ್ ಪರ್ ನಾ ಏನ್ ಹೇಳಿದ್ದೀನಿ ನಿಮ್ಗೆಲ್ಲರಿಗೂ, ಮೇನ್ ಡಿಸ್ಕಷನ್ ಎಷ್ಟು ಡಿಸ್ಕಷನ್ ಮಾಡ್ತೀವಿ ಅಷ್ಟು ನಾವು ಇದರಲ್ಲಿ ಪರ್ಫೆಕ್ಷನ್ ತಗೋಬಹುದು. ಎಸ್ ಸರ್, ಕರೆಕ್ಟಾ? 100%. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು ಬಂದ್ಬಿಟ್ಟು ಯಾವುದೇ ಲೈಕ್ MLM ಕಂಪನಿ ಅಲ್ಲ, ಮತ್ತು ಯಾವುದೇ ಲೈಕ್ ಇದು ಏನು ROI ಕಂಪನಿ ಅಲ್ಲ. ಇದು ಬಂದ್ಬಿಟ್ಟು ಪ್ರಾಪರ್ ಬ್ರೋಕರ್. ಇದು ಯಾವತ್ತೂ ಕೂಡ ಇದು ಬಂದಾಗಲ್ಲ. ಓಕೆ, ಏನಕ್ಕೆ ಅಂದರೆ ಕಂಪ್ನಿ ಇಲ್ಲಿ ನಿಮಗೆ ಟ್ರೇಡಿಂಗ್ ಮಾಡಿ ಕೊಡಲ್ಲ. ಇಲ್ಲಿ ನಾನು ಲೈಕ್ 2.5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಓರೋನ್ ಜೊತೆನೇ ಮುಂದೆ ಇರ್ತೀನಿ. ಏನಕ್ಕೆ ಲೈಕ್ ನಾನು ಪ್ರಾಪರಾಗಿ ಬಿಸ್ನೆಸ್ ಬಿಲ್ಡ್ ಮಾಡ್ತಿದ್ದೀನಿ. ಇಲ್ಲಿ ಲೆಟ್ಸ್ ಒಂದು ಸಲ ನಿಮ್ಮದು 5 ಲಕ್ಷ 10 ಲಕ್ಷ ಇನ್ಕಮ್ ಸ್ಟಾರ್ಟ್ ಆದಮೇಲೆ ನಿಮಗೆ ಇಲ್ಲಿಂದ ದುಬೈ ಶಿಫ್ಟ್ ಹೋಗಿಬಿಟ್ಟು ಅಲ್ಲಿ ಕೂಡ ನೀವು ಪ್ರಾಪರಾಗಿ ಕ್ಲೀನಾಗಿ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ನೀವು ಓರೋನ್ ಬಿಸ್ನೆಸ್, ಫಾರೆಕ್ಸ್ ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ತುಂಬ ಫ್ಯೂಚರ್ ಇದೆ. ನಿಮ್ಮದು ಕ್ಲೈಂಟ್ ಬೇಸ್ ನೀವು ಇಲ್ಲಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಫಾರಿನಲ್ಲಿ ಕೂಡ ಬಿಲ್ಡ್ ಮಾಡ್ಬೋದು. ನಂದು 13 ಕಂಟ್ರೀಸಲ್ಲಿ ನಂದು ಕ್ಲೈಂಟ್ ಬೇಸ್ ಇದೆ, 13 ಕಂಟ್ರೀಸಲ್ಲಿ. ಸರ್ ಒಂದೇನಂತಂದ್ರೆ ಇಲ್ಲಿ ಕೆಲವೊಂದು ಸರ್ ನಾವು ಲಾಗಿನ್ ಮುಖಾಂತರ ತಮ್ದು ರೀಡ್ ಆನ್ಲಿ ಅಕೌಂಟ್ ನಾವು ನೋಡ್ಬೋದು ಸರ್. ಅಂದ್ರೆ ಯಾವ ರೀತಿ ನಡೀತಾ ಇದೆ, ಏನ್ ನಡೀತಾ ಇದೆ ಅಂತ. ನಮ್ದೆ ಕೆಲವೊಂದು ಫಾರೆಕ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾರೆ ಸರ್, ಕೆಲವೊಂದು ಕಾಪಿ ಟ್ರೇಡಿಂಗ್ ಮಾಡ್ತಾರೆ ಇಲ್ಲಿ ಬೇರೆ ಬ್ರೋಕರೇಜ್ ಅಲ್ಲಿ. ಅವ್ರಿಗೂ ಒಂದು ತೋರಿಸ್ಲಿಕ್ಕೆ ಒಂದು ಅನುಕೂಲ ಆಗತ್ತೆ. 100% ಈಗ ನಿಮಗೆ ಗೊತ್ತಿದ್ರ ಪ್ರಕಾರ ಸರ್, ನಮ್ಮ ಸ್ಟಾರ್ ಟ್ರೇಡರ್ಸ್ ಅಂತ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ ನಾನು. ನಮ್ಮ ಬೆಳಗಾಂದಲ್ಲಿ ಸ್ವಲ್ಪ ಜಾಸ್ತಿ ನಡೀತಾ ಇದೆ ಸರ್ ಅದು. ಅದಕ್ಕೆ ಯಾಕಂದ್ರೆ ನಾವು ಈ ಶ್ರೀನಿವಾಸ್ ಸರ್ ನಮಗೆ ಇದೆ ಕಳ್ಸಿದಾರ ಅಂತ ಇದನ್ನ ಯಾಕೆ ನಾವು ಜಾಸ್ತಿ ಫೋಕಸ್ ಮಾಡಬಾರ್ದು? ಓಕೆ, ನಾನು ಹೇಳ್ತೀನಿ ಸರ್. ಸ್ಟಾರ್ ಟ್ರೇಡರ್ ಬಗ್ಗೆ ನಂಗೆ ಗೊತ್ತಿದೆ. ಸ್ಟಾರ್ ಟ್ರೇಡರ್ ಬಗ್ಗೆ ನಾನು ಹೇಳ್ತೀನಿ. ಇದು ನಿಮಗೆ ವ್ಯಾಂಟೇಜ್ ಅಂತ ಒಂದು ಕೇಳಿದಿರಾ ಲೈಕ್ ಹೆಸರು? ಬಿಲಿಯನ್ ಬಕ್ಸ್ ಅಂತ ಮಾಡಿದ್ರು. ಎಸ್, ಅದು ತುಂಬಾ ಏನಾಯ್ತು ಲೈಕ್ ಅದು ತುಂಬಾ ಲಾಸ್ ಆಯ್ತು. ಆಯ್ತಾ, ಇವಾಗ ನೋಡಿ ಲೈಕ್ ಸ್ಟಾರ್ ಟ್ರೇಡರ್ ಕೂಡ ಕಾಪಿ ಟ್ರೇಡಿಂಗ್ ಮಾಡಿಬಿಟ್ಟು ಅವ್ರದ್ದು ಕೂಡ ಲಾಸ್ ಆಗಿದೆ. ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡ್ಬೋದು. ಓಕೆ, ಅಲ್ಲಿ ಏನು ಮಾಡ್ತಿದ್ದೆ ಅಂದರೆ, ನಾನು ಹೇಳ್ತೀನಿ ಕೇಳಿ. $500 ಅಕೌಂಟಲ್ಲಿ $0.05 0.06 ದೊಡ್ಡ ಲಾಟ್ ಸೈಜ್ ತಗೊಂಡು ಟ್ರೇಡ್ ಮಾಡ್ತಿದ್ರು IB ಕಮಿಷನ್ ಜನರೇಟ್ ಮಾಡಲಿಕ್ಕೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ, ಇಲ್ಲಿಂದ ಕ್ಲೈಂಟಿಗೆ ಓಕೆ 1-2 ದಿನ ಒಳ್ಳೆ ಪ್ರಾಫಿಟ್ ಬರುತ್ತೆ. 3ನೇ ದಿನ ಏನಾಗುತ್ತೆ, ಕ್ಲೈಂಟ್ ಅಕೌಂಟ್ ಬ್ಲೋ ಆಗುತ್ತೆ. ಸೊ ಇವ್ರು ಏನು ಮಾಡಿದ್ರು, ಸ್ವಲ್ಪ ದಿನ ಒಳ್ಳೆ ಪ್ರಾಫಿಟ್ ಕೊಟ್ಟರು. ಆಮೇಲೆ IB ಕಮಿಷನ್ಗೋಸ್ಕರ ಗ್ರೀಡ್ಗೋಸ್ಕರ ದೊಡ್ಡ ಲಾಟ್ ಹಾಕಿದ್ರಲ್ಲಿ ತುಂಬ ಲಾಸ್ ಆಯಿತು. ಇಲ್ಲಿ ನಮ್ಮ ಕಾಪಿ ಟ್ರೇಡಿಂಗ್ ನೋಡಿ, ಇಲ್ಲಿ ಟ್ರೇಡರು $1,000 ಅಕೌಂಟ್ $1,000 ಅಕೌಂಟ್ ಮೇಲೆ ಕೂಡ 0.01 ಲಾಟ್ ಯೂಸ್ ಮಾಡ್ತಾರೆ. ಅಗೇನ್ ಡಿಫ್ರೆಂಟ್ ಲೈಕ್ ಟ್ರೇಡರ್ ಬಂದ್ಬಿಟ್ಟು ಡಿಫ್ರೆಂಟ್ ಲೈಕ್ ಲಾಟ್ ಸೈಜ್ ಯೂಸ್ ಮಾಡ್ತಾರೆ. ನಿಮಗೆ ಯಾರಿಗೆ ಒಳ್ಳೆ ಚೆನ್ನಾಗಿ ಅನ್ಸುತ್ತೆ ಅವರು ನೀವು ಫಾಲೋ ಮಾಡ್ಬೋದು. ಓಕೆ, ಅಷ್ಟೇ ಅಲ್ಲದೆ ನಿಮ್ಮ ಅಕೌಂಟ್ ಬಂದ್ಬಿಟ್ಟು ನೀವೇನು ಇವಾಗ 10,000 ಹಾಕಿ, 20,000 ಹಾಕಿ, 50,000, 1 ಲಕ್ಷ ಹಾಕಿ, ನಿಮ್ಮ ಜೊತೆ ರೀಡ್ ಓನ್ಲಿ ಪಾಸ್ವರ್ಡ್ ಮಾತ್ರ ಅಲ್ಲ, ನಿಮ್ಮ ಜೊತೆ ಮೇನ್ ಪಾಸ್ವರ್ಡ್ ಕೂಡ ಇರುತ್ತೆ ನಿಮ್ಮ MT5 ಅಕೌಂಟಲ್ಲಿ. ನಿಮ್ಮ ಫೋನಲ್ಲಿ ನೀವು ಓಪನ್ ಮಾಡಿಬಿಟ್ಟು ಅದೇನು ಲೈವ್ ಟ್ರೇಡ್ಸ್ ನಿಮಗೆ ಕಾಣುತ್ತೆ. ಲೆಟ್ಸ್ ಇವಾಗ $5 $10 ಪ್ರಾಫಿಟ್ ಅಥವಾ ಲಾಸಲ್ಲಿ ನಡೀತಾ ಇದೆ, ನಿಮಗೆ ಅದನ್ನು ಕ್ಲೋಸ್ ಮಾಡಬೇಕು, ನೀವು ಅದನ್ನು ಕ್ಲೋಸ್ ಮಾಡ್ಬೋದು. 100% ನಿಮ್ಮ ಕೈಲೇ ನಿಮ್ಮದು ಫುಲ್ ಇದು ಏನೋ ಕಂಟ್ರೋಲ್ ಇರುತ್ತೆ. ಅದನ್ನ ಗೊತ್ತಾಯ್ತು ಸರ್. ಅಂದ್ರೆ ನಮಗೆ ನಮ್ಮ ಕ್ಲೈಂಟ್ಸ್ಗಳಿಗೆ ಕೆಲವೊಂದು ತೋರಿಸ್ಲಿಕ್ಕೆ, ಅವ್ರಿಗೆ ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಕರ್ಕೊಂಡ್ ಬರ್ಲಿಕ್ಕೆ ಅಂತಂದ್ರೆ ನಮಗೆ ಕೆಲವೊಂದು ರೀಡ್ ಆನ್ಲಿ ಅಕೌಂಟ್ ಒಂದು 100 ಇಲ್ಲ 500 1000 ಅಕೌಂಟ್ ಇತ್ತಂದ್ರೆ ನಮಗೆ ಸ್ಟ್ಯಾಂಡ್ ಮಾಡಿದ್ರೆ, ಶ್ರೀನಿವಾಸರ ಮುಖಾಂತರ ನಮಗೆ ಸ್ಟ್ಯಾಂಡ್ ಮಾಡಿದ್ರೆ ಅವರು ತೋರಿಸ್ಲಿಕ್ಕೆ MT5 ಅಲ್ಲಿ ಒಂದು ಸ್ವಲ್ಪ ಒಳ್ಳೆ ನಮಗೆ ಅನುಕೂಲ ಆಗುತ್ತೆ. ನೀವೇನ್ ಮಾಡ್ಬೋದು, ನೀವು ಶ್ರೀನಿವಾಸನ್ ಗುಪ್ತಾ ಸರ್ ಜೊತೆ ಲೈಕ್ ನೀವು ರೀಡ್ ಓನ್ಲಿ ಪಾಸ್ವರ್ಡ್ ಕೇಳಿ ಕ್ಲೈಂಟ್ಸ್ ಅವ್ರು ಕೊಡ್ತಾರೆ, ನಿಮಗೆ ತೋರಿಸ್ಬೋದು. ಗೊತ್ತಾಯ್ತು. ಸೊ
ಅಕೌಂಟ್ ತೋರಿಸ್ಬಿಟ್ಟು ಲೈಕ್ ದೊಡ್ಡ ಕ್ಲೈಂಟ್ಸ್ನ ಕರ್ಕೊಬರ್ಲಿಕ್ಕೆ ಅಲ್ವಾ ನೋಡಿ ಇದು ನೋಡಿಂದ ಪ್ರಾಫಿಟ್ಸ್ ನೋಡಿಂದ ಗೊತ್ತಾಯ್ತು, ನಿಮ್ಮ ಐಡಿ ಗೊತ್ತಾಯ್ತು. ಸರ್ ಮತ್ತೇನಂತಂದ್ರೆ ಇದಕ್ಕೆ ಮಂತ್ಲಿ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಪರ್ಸೆಂಟೇಜ್ ತೆಗಿಬಹುದು ಸರ್ ಇದು ಕಾಫಿ ಟ್ರೇಡಿಂಗ್ ಅಲ್ಲಿ? ಅದು ಶ್ರೀನಿವಾಸನ್ ಸರ್ ಜೊತೆ ಲೈಕ್ ಇನ್ನೊಬ್ರು ಸರ್ ಇದು ಉಮೇಶ್ ಸರ್ ಅಂತಿದ್ದಾರೆ, ನೀವು ಅವ್ರ ಜೊತೆ ಡಿಸ್ಕಸ್ ಮಾಡಿ ಲೈಕ್ Yes, yes. ಅಪ್ರಾಕ್ಸಿಮೇಟ್ಲಿ ಲೈಕ್ 10% ಕೊಡ್ತಾರೆ ಅಕೌಂಟ್. ಐ ಆಮ್ ನಾಟ್ ಶೋರ್ ಅಬೌಟ್ ದೇರ್ ಟ್ರೇಡರ್. ಹಾ ಎಸ್ ಓಕೆ ಅಷ್ಟೇ ಅಲ್ಲದೆ ಓರನ್ ಟ್ರೇಡ್ ಕಡೆಯಿಂದ ನಿಮಗೆ ಎಕ್ಸ್ಟ್ರಾ 5% ಬೋನಸ್ ಸಿಗುತ್ತೆ ಎವ್ರಿ ಮಂತ್. ಓಕೆ, ಕ್ಯಾಪಿಟಲ್ ಮೇಲೆ ಆ ಬೋನಸ್ನ ವಿಡ್ರಾ ಕೂಡ ಮಾಡ್ಬೋದು. ಎಸ್ ಓಕೆ ಸರ್ ಲೆಟ್ಸ್ ಇವಾಗ ಟ್ರೇಡರ್ 5% ಕೊಡ್ಲಿ ಎವ್ರಿ ಮಂತ್, ಕಡಿಮೆ ಹೇಳ್ತಿರೋದು. ಓಕೆ, ಇಲ್ಲ 5% ಸರ್ ನಮಗೆ ಆಕ್ಚುಲಿ ಯಾಕಂತಂದ್ರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ, But ಸ್ವಲ್ಪ long ಲಾಂಗ್ term. ಟರ್ಮ್ ಮಾಡಿಬೇಕು ಅನ್ನೋದು ಐತೆ ಸರ್ ನಮ್ಗೆ. ಹೌದು. ಲೆಟ್ಸ್ ಇವಾಗ ನೋಡಿ ಲೈಕ್ ಟ್ರೇಡರ್ 5% ಕೊಡ್ಲಿ, ಕಂಪ್ನಿ ಕಡೆಯಿಂದ LP ಕಡೆಯಿಂದ 5% ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿ ಎಷ್ಟಾಯ್ತು? 10% ಆಯ್ತು. ಲೆಟ್ಸ್ ಇವಾಗ ಟ್ರೇಡರ್ ಬಂದ್ಬಿಟ್ಟು 8% ಕೊಟ್ಟ ಒಂದು ಮಂತಲ್ಲಿ, 8 + 5 ಬ್ರೋಕರ್ ಕಡೆಯಿಂದ LP ಕಡೆಯಿಂದ 13% ಆಯ್ತು. ಅದೊಂದು ಆಡೆಡ್ ಅಡ್ವಾಂಟೇಜ್ ನಮ್ಮ ಲೈಕ್ ಓರೋನ್ ಕಡೆಯಿಂದ. ಓಕೆ, ಅಷ್ಟೇ ಅಲ್ಲದೆ ಒಳ್ಳೆ ಬಿಸ್ನೆಸ್ ಬಿಲ್ಡ್ ಮಾಡಿ ನಿಮಗೆ ಲೈಕ್ ಓರೋನ್ ಆಫೀಸ್ ವಿಸಿಟ್ ಮಾಡಲಿಕ್ಕೆ ಕೂಡ ಲೈಕ್ ಇದು ಸಿಗುತ್ತೆ, ಆಪರ್ಚುನಿಟಿ ಸಿಗುತ್ತೆ ಲೈಕ್ ಇದರಲ್ಲಿ ದುಬೈಯಲ್ಲಿ. ಓಕೆ, ಓರೋನ್ ಸ್ವಂತ ಆಫೀಸ್ ಇದೆ, 40-50 ಕೋಟಿದು ಸ್ವಂತ ಆಫೀಸ್ ಇದೆ. ಅದು ರೆಂಟೆಡ್ ಕೂಡ ಅಲ್ಲ. ನಾನು 3-4 ಸಲ ನಾನು ಕೂಡ ವಿಸಿಟ್ ಮಾಡಿದ್ದೀನಿ. ಯಾಕೆ ಸರ್ ಇಷ್ಟು ಯಾಕೆ ಲೇಟ್ ಆಯ್ತು ಸರ್ ನಿಮ್ಗೆ ಕರ್ನಾಟಕಕ್ಕೆ ಬರ್ಲಿಕ್ಕೆ ಇದು ಕೊರೋನಾ? ಸರ್ ನನಗೆ ಕರ್ನಾಟಕದಲ್ಲಿ ಟೀಮ್ ನನಗೆ ಸಿಗ್ತಿರ್ಲಿಲ್ಲ. ನಂದು ಜಾಸ್ತಿ ಟೀಮ್ ಬಂದು ನಾರ್ತಲ್ಲಿದೆ, ಮತ್ತು ಬೆಂಗಳೂರಲ್ಲಿದೆ, ಮತ್ತು ಕೂರ್ಗಲ್ಲಿದೆ. ಬಟ್ ನಾರ್ತ್ ಕರ್ನಾಟಕದಲ್ಲಿ ನಾನು ಫಸ್ಟ್ ಟೈಮ್ ಎಂಟ್ರಿ ಆಗ್ತಿರೋದು. ಸರಿ ಓಕೆ ಸರ್ ಓಕೆ ಮಾಡುವ ಸರ್ ಟೀಮ್ ಮಾಡುವ. ನಿಮ್ದು ಟೀಮ್ ಅಷ್ಟೇ, ಶ್ರೀನಿವಾಸನ್ ಸರ್ ಗುಪ್ತಾ ನಿಮ್ನ ಫಸ್ಟ್ ಟೈಮ್ ನಾನು ಮೀಟ್ ಆಗ್ತಿದ್ದೀನಿ. ನಿಮ್ದು ನಾರ್ತ್ ಕರ್ನಾಟಕ ಟೀಮ್ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ಇಲ್ಲ ಸರ್ ನಾವು ಆಲ್ರೆಡಿ ಇದರಲ್ಲಿ ಇದೇವ್ ಸರ್, ಏನು ಪರವಾಗಿಲ್ಲ. ನಾವು ಡಿಗ್ರಿ ಅದರಲ್ಲಿ MT5 ದಲ್ಲಿನೂ ಕೂಡ ಮಾಡ್ತಾ ಇರ್ತೇವೆ ಸರ್. ಇದೊಂದು ಅಪರ್ಚುನಿಟಿ ಚೆನ್ನಾಗಿದೆ ಸರ್. ನಮ್ಮ ಟೀಮ್ ದಲ್ಲಿ ಎಲ್ಲ ಕೇಳ್ತಿದ್ರು ಯಾವ್ದಾದ್ರು ಜೆನ್ಯೂನ್ ಕಾನ್ಸೆಪ್ಟ್ ಇದ್ರೆ ನೋಡಿ ಸರ್ ಮಾಡುವ ಅಂತ ಇದ್ರು. ಅದಕ್ಕಾಗಿ ನನಗೆ ಸ್ವಲ್ಪ ನೋಡಿದೆ ಸರ್, ನಾನು ಯೂಟ್ಯೂಬ್ ಅಲ್ಲಿ ಎಲ್ಲ ಹೋಗಿ ಮಧ್ಯಾಹ್ನದಿಂದ ಎಲ್ಲ ಸರ್ಚ್ ಮಾಡಿ ಎಲ್ಲ ನೋಡಿದ್ದೇನೆ ಸರ್. ಇದು APK ಫೈಲು ಕೂಡ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೇನೆ ಮಧ್ಯಾಹ್ನ. ಆಯ್ತು ಸರ್ ಮಾಡುವ ಸರ್ ಚೆನ್ನಾಗಿ, ಎಲ್ಲರೂ ಕೂಡಿ ಒಂದು ಟೀಮ್ ಚೆನ್ನಾಗಿ ಮಾಡುವ. ಲೈಕ್ ಅವರೊಂದು ಇನ್ಸ್ಟಾಗ್ರಾಮ್ ಕೂಡ ಕಳಿಸ್ತೀನಿ, ಇನ್ಸ್ಟಾಗ್ರಾಮ್ ಕೂಡ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ, ಒಳ್ಳೆ ಬ್ರೋಕರ್ ಇದು. ಒಂದು ನಿಮಿಷ ರೀ. ಎಸ್, ನಾವೊಂದು 2 ಮಾತನ್ನು ಮಾತಾಡ್ತೀನಿ. ಸಂತೋಷ್ ಅವರು, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಾವು ಯಾವ ಟ್ರೇಡರ್ ಗುಡ್ ಈವ್ನಿಂಗ್, ಯಾವ ಟ್ರೇಡರ್ ಸೆಲೆಕ್ಟ್ ಮಾಡ್ಕೊಂಡಿವಲ್ಲ, ವೆರಿ ಸಿಂಪಲ್, ಲೋ ಪ್ರಾಫಿಟ್, ಲಾಂಗ್ ಟರ್ಮ್. ನಾನು ಇವನದ್ದು ಲಾಸ್ಟ್ 5 years ರೆಕಾರ್ಡ್ಸ್ ನೋಡಿದ್ದೀನಿ. 5 to 15% ಅಂಡ್ ಅವರೇಜ್ ಇವಾಗ ರಿಟರ್ನ್ ಒಳ್ಳೆ ಇದೆ. ಸೊ ನೀವು ಗೂಗಲ್ ರಿಸರ್ಚ್ ಮಾಡ್ಬೋದು, ಆ ಟ್ರೇಡರ್ ಬಗ್ಗೆ ಡೀಟೇಲ್ಸ್ ಹೋಗ್ಬೋದು. ನಾನು ನಿಮ್ಗೆ ಪರ್ಸನಲಿ ಕಾಲ್ ಮಾಡಿ ಹೇಳ್ತೀನಿ ಎಲ್ಲ. ಇಲ್ಲ ಸರ್ ಪರವಾಗಿಲ್ಲ ಸರ್, ನಾವು 50% ಆದ್ರೂ ಸ್ವಲ್ಪ ಲಾಂಗ್ ಟರ್ಮ್ ಮಾಡಿಬೇಕಂತ ಅಷ್ಟೇ ಸರ್, ಮತ್ತೇನಿಲ್ಲ. ಈಗ ನಾ ಏನ್ 5% 10% 15% ಸಿಕ್ಕರೆ ಹಲೋ ಹಲೋ ಸರ್. ಸಂತೋಷ್ ಅವರು, ಇಲ್ಲ ನಾ ಹೇಳಿದ ಓಕೆ. ನಿಮ್ ನೆಟ್ವರ್ಕ್ ಇದೆ, ನಮ್ಮೆಲ್ಲ ವಾಯ್ಸ್ ಕೇಳ್ತಾರೆ ಎಲ್ಲರಿಗೆ. ಸೊ ನೀವು ಸ್ವಲ್ಪ ನೆಟ್ವರ್ಕ್ ಏರಿಯಾ ಬಂದು ಮಾತಾಡಿದ್ರೆ ಸ್ವಲ್ಪ ಕ್ಲಿಯರ್ ಆಗುತ್ತೆ. ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಲ್ಲ ಸರ್? ಎಸ್ ಸರ್. ನಿಮ್ದು ಕೂಡ ಸ್ವಲ್ಪ ಲೈಕ್ ವಾಯ್ಸ್ ಬ್ರೇಕ್ ಆಗ್ತದೆ. ವಿಡಿಯೋ ಕ್ಯಾಮ್ರಾ ಆಫ್ ಮಾಡಿ ಸರ್, ವಿಡಿಯೋ ಕ್ಯಾಮ್ರಾ ಆಫ್ ಮಾಡಿ ಮಾತಾಡಿ. ಸೊ ನಾನು ಮೀಟಿಂಗ್ ಬಿಡ್ಬೋದು ಸರ್, ಈಗ ನನಗೆ ಇನ್ನೊಂದು ಮೀಟಿಂಗ್ ಇದೆ ಇವಾಗ. ಓಕೆ ಓಕೆ ಸರ್, ಓಕೆ ಥ್ಯಾಂಕ್ ಯು ಸೊ ಮಚ್. ಟೇಕ್ ಇಟ್. ಥ್ಯಾಂಕ್ ಯು ಸೊ ಮಚ್ ಎವ್ರಿ, ಟೇಕ್ ಕೇರ್, ಬಾಯ್. ಸರಿ ನಮಸ್ತೆ ಸರ್. ನಮಸ್ತೆ. ಎಸ್, ನನ್ನ ವಾಯ್ಸ್ ಕ್ಲಿಯರ್ ಇದೆಯಾ ಸ್ನೇಹಿತರೆ? ಯಾರಾದ್ರೂ ಹೇಳ್ಬೋದಾ? ಥ್ಯಾಂಕ್ ಯು. ಸೊ ಸ್ಯಾಮ್ ಸರ್ ಸ್ವಲ್ಪ ಹಿಂದಿಯಲ್ಲಿ ಹೇಳ್ತಾರೆ, ಸ್ವಲ್ಪ ಅದು ಕೇಳ್ರಿ, ಯಾರಿಗೆ ಹಿಂದಿ ಅರ್ಥ ಆಗುತ್ತೆ. ನನ್ನ ಗ್ರೇಟ್ ಅಪ್ಲೈನ್ ಆದ सैम सर ने वेलकम ಮಾಡ್ತೀನಿ. सैम सर अगर आप कंफर्टेबल जोन में हैं तो आपसे भी 2 शब्द सुनना चाहेंगे. हमने जो ब्रोकर सेलेक्ट किया है और जो कॉपी ट्रेड दे रहा है उसके बारे में थोड़ा बताइएगा. यस थैंक यू सर. यस थैंक यू. और सबसे पहले तो मैं थैंक्स कहना चाहूँगा हमारे बीच में यस सर का,
one of the superior डायनेमिक लीडर, डायनेमिक पर्सनालिटी और बहुत ही शानदार नॉलेज रखते हैं। तो माई सेल्फ सैम हमारे बीच में आए सभी तमाम ग्रेट लीडर्स का पहले तो मैं दिल से वेलकम करता हूँ। ओरोन ट्रेड, यस, यहाँ पर हम इस पे बात करेंगे ओरोन ट्रेड को हमने क्यों सिलेक्ट किया। ओरोन ट्रेड यहाँ पर बताना चाहूंगा, सबसे पहली चीज, दो चीजों का ध्यान हमें रखना है। दो प्रकार के ब्रोकर आपको इंडिया में मिलेंगे, पहला ए बुक, दूसरा बी बुक। ये दोनों में डिफरेंट क्या है, अगर हम इसको समझ जाएंगे तो ओरोन ट्रेड को हम समझ जाएंगे। ए बुक जो ब्रोकर होता है, एक्चुअल में ये रियल ट्रेड के साथ, एलपी प्रोवाइडर के साथ कनेक्टेड होते हैं। यानी कि जितना भी पे आउट हमारा बनता है ना, सभी प्रकार के जितने भी बड़े से बड़े पे आउट ये सभी एलपी रिलीज करते हैं। सबसे खास बात, बी बुक ब्रोकर का काम क्या है। बी बुक ब्रोकर ट्रेड को आगे पास आउट नहीं करता है। आप समझिए समझिए कि एक डमी अकाउंट है उसके पास, जिसपे हमारा टोटल फंड बी बुक ब्रोकर के पास जाके जमा हो जाता है। वो ट्रेड को पास आउट इसलिए नहीं करते हैं क्योंकि इंडिया नहीं, पूरे वर्ल्ड के अंदर एक बड़ा सिनेरियो काम करता है कि 99% पीपल ट्रेड के अंदर लॉस करते हैं, और वो जितना फंड लॉस करेंगे उतना फंड बी बुक ब्रोकर का हो जाएगा। ये बड़ा रेशियो काम करता है जब हम ये देखते हैं कि मार्केट के अंदर ए बुक ब्रोकर क्या है और बी बुक ब्रोकर क्या है, दोनों का डिफरेंट यही है। तो हमेशा ए बुक ब्रोकर के साथ हमें काम करना है जिसके साथ एलपी प्रोवाइडर कनेक्टेड हो। ओरोन 2023 से आज 2026 है, लगभग ऑलमोस्ट 3 साल कंप्लीट कर चुका है। और ओरोन इंडिया के अंदर बहुत कम अभी रीच रखता है, पूरा इंडिया खाली है। यानी कि फॉरेन में इनकी बहुत अच्छी रीच है। क्लाइंट बेस ऑलरेडी 50,000 प्लस ऑलरेडी कनेक्टेड है, और यहाँ पर मिलियंस ट्रेड ऑलरेडी एग्जीक्यूट होते हैं। तो ओरोन ट्रेड बहुत ही शानदार एक ऑफर प्रेजेंट करता है जिसको हम बोलते हैं बोनस। यानी कि यहाँ पर मैं थोड़ा सा बताना चाहूंगा, एलपी और ब्रोकर ये दोनों कंबाइंड होके मिलके एक ऑफर निकालते हैं जिसको बोलते हैं 5% इक्विटी बोनस। यानी कि हम जो भी डिपॉजिट करते हैं, जितना भी डिपॉजिट करते हैं, एवरी मंथ उस पे 5% का हमें क्या मिलेगा, बोनस। ये बोनस वो अपने घर से नहीं देते हैं, इस बात को समझिएगा। ब्रोकर कभी भी अपने हैंड से कुछ भी नहीं देते हैं, वो आपको एक ऑफर देते हैं, एक मंच देते हैं, एक प्लेटफॉर्म देते हैं, पूरा सपोर्ट। इंडिया में कहीं भी काम कीजिए फुल सपोर्ट आपको मिलेगा। बस इतना सा हमें बात समझ लेना है कि जो भी यहाँ पे बोनस हमें मिल रहा है, एक्चुअल में इसके लिए 0.01 का लॉट $100 के ऊपर इतना रिक्वायर्ड है। अब इसको $1,000 पे मल्टीप्लाई करेंगे तो 0.01 को 10 टाइम मल्टीप्लाई करेंगे। यानी कि एक ट्रेड को बाय करके सेल आउट कर दिया किसी भी ट्रेडर ने, आपने सेल आउट कर दिया, बाय किया, सेल किया, है ना, बहुत छोटा सा नॉमिनल सा चार्ज डिडक्ट होता है, आपका क्राइटेरिया फुलफिल हो जाता है पूरे महीने के लिए। यानी कि पूरे महीने में एक सिंगल ट्रेड जिसके ऊपर ये 5% का बोनस प्रोवाइड करते हैं। अब इसके लिए भी हमें मेहनत नहीं करनी है। ऑलरेडी यहां पर जैसा कि यस सर बताते हैं 400 प्लस यहां पर प्रोवाइडर्स हैं, बट हमें प्रोवाइडर को सेलेक्ट कैसे करना है, चूज कैसे करना है ना, हमेशा पास्ट परफॉर्मेंस को हमें देखना है। और सबसे मेन चीज देखिए, सबसे ज्यादा रिस्की ट्रेड कहाँ पे होते हैं, गोल्ड्स के अंदर, है ना। गोल्ड्स पूरा समंदर है, इसमें बहुत हाईली स्किल की जरूरत होती है, जिनके पास स्किल होती है बहुत अच्छा पैसा बनाते हैं, नो डाउट। लेकिन यहाँ पे हम फॉलो करते हैं गॉड ऑफ कैपिटल को। गॉड ऑफ कैपिटल बेसिकली यूरो के पेयर में वो ट्रेड करते हैं, जेबीपी, एनजीपी, इस तरीके की जो ऐसी करेंसीज हैं जिनकी फ्लैक्चुएशन ना के बराबर। अगर हम यूएसडी की बात करें, यूएसडी का फ्लैक्चुएशन बहुत थोड़ा होता है, पूरे दिन में बहुत लिटल। यानी कि यहाँ पे चांसेस नहीं है कि आपके लॉसेस हो जाए। इसमें भी गॉड ऑफ कैपिटल
एक स्ट्रॉन्ग ट्रेडर जो हमें ये अलॉट करते हैं कि मिनिमम 5% ब्रोकर आपको दे रहा है, 5 to 10% का प्रॉफिट यहां पे आपको कॉपी ट्रेडिंग से गॉड ऑफ कैपिटल प्रोवाइड करता है। अभी आज का लाइव करंट सिनारियो ग्रुप्स के अंदर आप चेक कीजिए, 5% का अभी प्लस प्रॉफिट चल रहा है, यानी कि मार्च के अंदर अभी 5% प्लस हम चल रहे हैं। तो कहने का मतलब यह है कि 5 से 10%, 15%, ये 20% भी जाएगा, 30% भी जाएगा, एज पर सिचुएशन, मार्केट कंडीशन। जितने ट्रेड मिलेंगे उतना ट्रेड लगेगा। यहाँ पे कोई ट्रेड के लिए लिमिटेशन नहीं है, लेकिन ट्रेडर बहुत सेफ जोन में ट्रेड करते हैं। सप्ताह के वीकली बेसिस पे अगर हम बात करें तो कभी 2 ट्रेड, कभी 3 ट्रेड, इस तरीके से ट्रेड एग्जीक्यूट होंगे। और यहाँ पे मंथली बेसिस पे 8 ट्रेड, 10 ट्रेड, मोर देन एनफ। यहाँ पर सिस्टम का सिनारियो ऐसा है, 60 to 70% एक्यूरेसी ये ट्रेडर की होती है। अगर हम 60% नहीं, हम 50% अगर मान के चले कि एक्यूरेट ट्रेड है, और 22 डेज है ना, 22 से 23 ट्रेडिंग सेशन होते हैं, यानी कि सैटरडे संडे ऑफ रहता है। 22 ट्रेडिंग सेशन में 10 ट्रेड भी अगर मिलते हैं जिसमें से 50% ही एक्यूरेसी निकलती है, एक लॉस जाएगा, एक प्रॉफिट होगा, एक लॉस जाएगा, 1:2 के रेशियो में। अगर $500 का अकाउंट हम लेके चले, $500 के अकाउंट के ऊपर मिनिमम $10 का हमारा एसएल होता है, रिस्क होता है, और टेक प्रॉफिट $20 का। जैसे आज का प्रॉफिट $25 का है ना, तो प्रॉफिट 1:3 भी जाएगा, लेकिन रिस्क हमारा फिक्स है, यानी कि $500 पे ओनली $10। तो ये जो 50% का भी सिनारियो निकल के आता है, आप ऐसा कैलकुलेट करें कि $20 अगर $500 पे निकलता है, और केवल 5 ट्रेड, यानी कि 5 ट्रेड में ऑलमोस्ट आप देखेंगे कि यहाँ पे $100 का प्रॉफिट, दैट्स मीन कि $500 पे है ना सीधा 10%। उसमें से $10 को अगर हम $50, 5 ट्रेड जो लॉस हुए उसको माइनस करेंगे तो भी हम $50 प्लस में है। $50 का मतलब 10%, यानी कि मंथली एवरेज 10%, ये मिनिमम है। मैक्सिमम 15%, 20%। इसके अलावा हमारा बोनस अलग है, जो आपके बड़े से बड़े कैपिटल पे, आप $20,000 का कैपिटल रखें, उसका 5% ₹1,00,000 एवरी मंथ, ये बिल्कुल सेफ एंड प्योर आपके अकाउंट पे क्रेडिट होगा। तो ये बहुत ही शानदार सिस्टम है। ओरोन ट्रेड हमें एक बेहतरीन प्लेटफॉर्म मिला है। इसको हमें पूरे इंडिया के अंदर बहुत तेजी से इसको फ्लैश करना है, बहुत तेजी से आगे लेके चलना है, क्योंकि यहाँ पे अपॉर्चुनिटी बहुत ही शानदार है। कोई रोटेशन नहीं, 100% जनरेशन बेस्ड सिस्टम। और यहाँ पे जब हम टीम के ऊपर काम करते हैं, बहुत ह्यूज इनकम, आईबी कमीशन आपको मिलता है बाइंग और सेलिंग के ऊपर। यानी कि जो यहाँ पर ट्रेडर हैं, आपको सिर्फ प्रॉफिट नहीं देते हैं, जो नेटवर्कर हैं, लीडर्स हैं, उनके लिए आईबीज भी क्रिएट करते हैं। आईबीज इनकम समझिए कि ऐसा मान के चलिए कि अगर हम 5% का अपने एंटायर टीम के अंदर हम लोग बोनस देखते हैं, और 1,000 पीपल ने 5% का यहाँ पे बोनस अर्न किया, आप उतना कल्पना कीजिए कि उतना आपको आईबी कमीशन भी जनरेट होगा। एवरी ट्रेड बाइंग और सेलिंग पे आईवी कमीशन आपको जाता है, यानी कि बहुत बड़ा रेशियो यहाँ पे, पोटेंशियल बहुत ह्यूज है। और यहाँ पे हम जितना भी कम्युनिटी बिल्ड करते हैं, 5 लेवल तक, 5 लेवल तक, तो आपको आपकी टीम के ऊपर यानी इक्विटी के ऊपर परसेंटेज जाता है, जैसा कि यस सर ने बताया। लेकिन जब हम रैंक को अचीव करते हैं, आपकी टोटल एंटायर टीम अनलिमिटेड डेप्थ से 0.25%, यानी कि ये टोटल इक्विटी का एवरी मंथ आपको कमीशन जाता है। यानी कि मैं कहूं ये पूरा समंदर है। बहुत ही शानदार सुपर हिट सिस्टम, जहां पे जनरेशन बेस पे इतने बड़े लेवल पे इनकम करने का मौका मिला है। आई होप कि आप लोग हिंदी मेरी बहुत अच्छे से समझ पा रहे होंगे। तो
बस इतना ही कहूंगा लास्ट में कि हमें एक अपॉर्चुनिटी मिली है, इस अपॉर्चुनिटी के साथ हमें बहुत अच्छे से काम करना है। और यहाँ पे बहुत सुपर लेवल के जो गॉड ऑफ कैपिटल को जिसको हमने फॉलो किया, एक्सपर्ट ट्रेडर हैं। और आपका सबसे पहले फंड, उसका सेफ्टी फर्स्ट पैरामीटर है, फर्स्ट प्रायोरिटी। तो इसको ध्यान में रखते हुए बिल्कुल सेफ जोन में मैं कहता हूं 15% to 20% इजली एवरी मंथ यहां से आपको प्रॉफिट आ सकता है, जो पिछले 3 महीने से ऑलरेडी मैं ले रहा हूं। तो यहाँ पर सिस्टम हमें बहुत अच्छे लेवल पे मिला है, और आप लोग जरूर इसको समझिए। लर्निंग का पूरा ये सेशन है। कंटिन्यूअस मीटिंग को अटेंड करें। आप एजुकेशन को पहले प्रायोरिटी दीजिए, उसके बाद धीरे धीरे बहुत सारी चीजें इसके अंदर जो हमें सीखने को मिलेगा। आई होप मेरी बातें आप सभी लोगों को समझ में आई होगी। यस, पी श्रीनिवासन गुप्ता सर, यस कंटिन्यू। यस सर, थैंक यू सर, बहुत ही यस शानदार यस तरीके से थैंक यू। आपने, और यश जी का भी बहुत बहुत धन्यवाद दूंगा जो अपने बिजी शेड्यूल में हमारे लिए कुछ वक्त निकाला। ಎಸ್ ಯಾರಿಗಾದ್ರೆ ಮತ್ತೆ ಯಾರಿಗಾದ್ರೆ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಎನಿ ಡೌಟ್ಸ್ ಇದ್ರೆ ಕೇಳ್ಬೇಕು, ಮನಸ್ಸೊಳಗೆ ಇಟ್ಕೊಂಡು ಕುಂದ್ರೋಂಗಿಲ್ಲ, ಏನಿದೆ ಕ್ಲಿಯರ್ हाँ ಆಗಿ. ಸೊ ಎಲ್ಲ ಸಿಸ್ಟಮ್ ಬಗ್ಗೆ ಹೇಳಿದ್ದಾರೆ. LP ಪ್ರೊವೈಡರ್ಸ್ ಇದು ಮೇನ್, ಯಾಕಂದ್ರೆ ನಮ್ಮ ಪ್ರಿನ್ಸಿಪಲ್ ನಮ್ಗೆ ಸೇಫ್ ಇರಬೇಕು. ಪ್ರಿನ್ಸಿಪಲ್ ಸೇಫ್ ಇದ್ರೆ ನಾವು ವರ್ಕ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ LP ಪ್ರೊವೈಡರ್ಸ್ ಕಡೆ ನಮ್ಮ ಪ್ರಿನ್ಸಿಪಲ್ ಇರುತ್ತೆ, ಓರಾನ್ ಕಡೆ प्रसन्न ಇರಲ್ಲ. ಸೊ JP Morgan ಒಂದು ಹೆಸರು ಸಾಕು LP ಪ್ರೊವೈಡರ್ಸ್ಗೆ. ಸೊ ಅದೊಂದು ದೊಡ್ಡ ಬ್ಯಾಂಕ್, ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಂಕ್ ಇನ್ ದ ವರ್ಲ್ಡ್. ಸೊ ಮತ್ತೆ ಯಾರಿಗಾದ್ರೂ ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು, ಎನಿ ಡೌಟ್ ಇದ್ರೆ ಕೇಳ್ಬೋದು. ರೆಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಎಲ್ಲ ಸ್ನೇಹಿತರಿಗೆ, ಎಲ್ಲ ಬಂದಂತ ಲೀಡರ್ಸ್ಗೆ, ಯಾರ್ಯಾರು ನಮ್ಮ ಹಳೆ ಕಾನ್ಸೆಪ್ಟ್ ಒಳಗೆ ಇದ್ರಿ ಅವ್ರವ್ರು ಟೀಮ್ ಲೀಡರ್ಸ್ ಎಲ್ಡರ್ಸ್ ನಿಮ್ಮ ಟೀಮ್ ಅಪ್ಲೈನ್ ಜೊತೆಗೆ ಸೇರ್ರಿ. ಸೊ ಅದು ಒಂದು ಕಮ್ಯುನಿಟಿನ ನಾವು ಬಿಲ್ಡ್ ಮಾಡಿದಂಗೆ ಆಗುತ್ತೆ. ಅವ್ರ ಟೀಮ್ ಅವ್ರ ಕಡೆ ಇರಬೇಕು, ನನ್ನ ಟೀಮ್ ನನ್ನ ಕಡೆ ಇರಬೇಕು. ಸೊ ಮತ್ತೆ ಏನಾದ್ರು ಕ್ವಶನ್ಸ್ ಇದ್ರೆ ಓಪನ್ ಆಗಿ ಕೇಳ್ಬೋದು. ಎಸ್.